ಓಂ ಶಾಂತಿ. ಇವತ್ತಿನ ಟಾಪಿಕ್ ನಾವು ನಮ್ಮ ಜೀವನದಲ್ಲಿ ಸಿಕ್ಕಿರುವಂಥ ತಿರಸ್ಕಾರ ಭಾವನೆಗಳು ಯಾವ್ಯಾವ ಸಿಕ್ಕಿರ್ಬೋದು ಅಥವಾ ಹೇಗಾಗಿರ್ಬೋದನ್ನು ನೋಡೋಣ. ಪ್ರತಿಯೊಬ್ಬರು ಜೀವನದಲ್ಲಿ ತಿರಸ್ಕಾರ ಭಾವನೆ, ರಿಜೆಕ್ಷನ್ ಭಾವನೆ ಎಲ್ಲರಿಗೂ ಸಿಕ್ಕಿರ್ತದೆ. ಸೊ ಆ ರಿಜೆಕ್ಷನ್ ಭಾವನೆಯನ್ನು ನಾವು ಹೇಗೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಹೇಗೆ ಪರಿವರ್ತನೆ ಮಾಡ್ಕೊಳ್ತೇವೆ, ಅಥವಾ ಮನಸ್ಸಿನಲ್ಲಿ ಇಟ್ಕೊಂಡು ಅದೇ ನೋವಿನಲ್ಲಿ ಇರ್ತೇವೆ, ಅಥವಾ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ರಿವೆಂಜ್ ಅಥವಾ ಶತ್ರುತ್ವ ಭಾವನೆ ಇಟ್ಕೊಳ್ತೀವಿ. ಅದು ವೆರೈಟಿ ಇರ್ತೈತಿ. ನನಗೆ ಅವ್ರು ತಿರಸ್ಕಾರ ಮಾಡ್ಯಾರಲ್ಲ, ನಾನು ಅವ್ರಿಗೆ ಮಾಡಿ ತೋರಿಸ್ಬೇಕು, ನಂದು ಒಂದು ದಿನ ಬರುತ್ತದೆ. ಈ ರೀತಿ ನಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಕಾರದ ಎಮೋಷನ್ಸ್ಗಳನ್ನ, ಅನೇಕ ಪ್ರಕಾರದ ಫೀಲಿಂಗ್ಸ್ಗಳನ್ನ ಒಳಗಡೆ ಬಚ್ಚಿಟ್ಕೊಂಡಿರ್ತೀವಿ. ಸೊ ಇವತ್ತು ವಿಶೇಷವಾಗಿ ನಾ ತಿರಸ್ಕಾರ ಭಾವನೆ ಯಾವ ಕ್ಲಾಸ್ ಮೇಲೆ ಮಾಡ್ತಾ ಇದ್ದೇನೆ ಅಂದರೆ, ನಮ್ಮ ಚರ್ಮದ ಬಣ್ಣ ಕಪ್ಪು ಅಥವಾ ಬೆಳ್ಳಗೆ. ನಾವು ಯೂಶ್ವಲಿ ನೋಡ್ರಿ, ನಾವು ಭಾರತೀಯರು ಈ ಅಂದರೆ ಏನ್ರಿ, ಸೌತ್ದಲ್ಲಿ ಇರ್ತೇವೆ ಅಂದಮೇಲೆ ಬಿಸಿಲು ಭಾಳ ಇರೋ ಕಾರಣದಿಂದ ನಮಗೆ ಆ್ಯಕ್ಚುಲಿ ಏನಂದ್ರೆ ಹೇಳಬೇಕಂದ್ರೆ ನಮ್ಮ ಬಣ್ಣ ಆ್ಯಕ್ಚುಲಿ ಕರಗನೆ. ವಿದೇಶವ್ರು ಬಂದು ಅವ್ರು ಬೆಳ್ಳಗಿರೋ ಕಾರಣದಿಂದ ಅಲ್ಲಿ ಸೂರ್ಯ ಅಷ್ಟೊಂದು ಬೀಳಲಾರ ಕಾರಣದಿಂದ ಅವ್ರು ಬೆಳ್ಳಗಿರ್ತಾರೆ. ಸೊ ಆ ಕಾರಣ ಅವ್ರು ನಮ್ಮ ದೇಶದಲ್ಲಿ ದಾಳಿ ಮಾಡಿದಾಗ ಅವ್ರ ಬಣ್ಣಕ್ಕೆ ನಾವೇನಾಗ್ಬಿಟ್ವಿ ಅಂದರೆ ಆಕರ್ಷಣೆಯಾಗಿ, ಸೊ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಒಂದು ಉಂಟಾಗೋದೇನೆಂದರೆ ನಾವು ಬೆಳ್ಳಗಿರ್ಬೇಕು. ನೋಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರಿ, ಯಾರು ಬೆಳ್ಳಗಿರ್ತಾರಲ್ಲ ಅವರಿಗೆ ರೆಸ್ಪೆಕ್ಟು ಭಾಳ ಇರ್ತೈತಿ. ಯಾರು ಬೆಳ್ಳಗಿರ್ತಾರಲ್ಲ ಅವ್ರನ್ನ ಹೋಗಿ ಮಾತಾಡಿಸ್ತೀವಿ ನಾವಾಗೆ. ಯಾರು ಬೆಳ್ಳಗಿರ್ತಾರಲ್ಲ ಅವ್ರ ಬಾಯಿ ತೆಗೆದು ನಾವು ನೋಡ್ತೀವಿ. ಇವತ್ತು ಫಿಲ್ಮ್ ಇಂಡಸ್ಟ್ರಿಯಲ್ಲೇ ತಗೊಳ್ರಿ, ಎಷ್ಟೋ ಜನ ಕಪ್ಪಿದ್ರು ಕೂಡ, ಆ್ಯಕ್ಟಿಂಗ್ದಲ್ಲಿ ಭಾಳ ಚಲೋ ಇದ್ದರೂ ಕೂಡ ಅವರು ಕಪ್ಪು ಇರೋ ಕಾರಣದಿಂದ ದೇಹದ ಬಣ್ಣ ಅವರಿಗೆ ಅಷ್ಟೊಂದು ಒಂದು ಸ್ಯಾಲ್ರಿ ಅನ್ರಿ, ಅಷ್ಟೊಂದು ಒಂದು ರೆಸ್ಪೆಕ್ಟ್ ಅಂದ್ರೆ ಭಾಳ ಪ್ರಯತ್ನ ಪಡಬೇಕಾಗೈತಿ. ಇದು ಕೇವಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಾತ್ರ ಅಲ್ಲ. ಬೇಕಾದ್ರೆ ನೋಡ್ರಿ, ಫಿಲ್ಮ್ ಇಂಡಸ್ಟ್ರಿಯ ಯಾವ ಹೀರೋಯಿನಿ ಭಾಳ ಬೆಳ್ಳಗಿರ್ತಾಳೋ ಆ ಹೀರೋಯಿನಿದು ಅಥವಾ ಆ ಫಿಲ್ಮ್ ಭಾಳ ಹಿಟ್ ಆಗೈತಿ. ಯಾಕಂದ್ರೆ ಭಾರತೀಯರಲ್ಲಿ ನಮ್ಮ ಕಾನ್ಸೆಪ್ಟ್ ಆಗಿಬಿಟ್ಟಿದೆ, ಬೆಳ್ಳಗಂದ್ರೇ ಚಂದ, ಬೆಳ್ಳಗಂದ್ರೇ ಆಕರ್ಷಣೆ, ಬೆಳ್ಳಗಂದ್ರೇ ರೆಸ್ಪೆಕ್ಟ, ಬೆಳ್ಳಗಿದ್ರೇ ಮಾತ್ರ ಒಂದು ಸ್ನೇಹ, ಒಂದು ಪ್ರೀತಿ, ಒಂದು ಗೌರವ ಸಿಗ್ತೈತೆ ಅಂತ ಹೇಳಿ ನಮ್ಮ ಮೈಂಡ್ ಕಾನ್ಸೆಪ್ಟ್ನಾಗ ಫ್ರಮ್ ಚೈಲ್ಡ್ಹುಡ್, ಫ್ರಮ್ ಸಣ್ಣವ್ರದ್ದಿದ್ದಾಗಿದ್ದನು ಫೀಡಿಂಗ್ ಆಗಿಬಿಟ್ಟೈತಿ. ಬಿಕಾಸ್ ನೀವು ಅಬ್ಸರ್ವ್ ಮಾಡಿರಿ, ಭಲೇ ಅವರು ಬ್ಲ್ಯಾಕ್ ಇದ್ದರೂ ಕೂಡ ಅವ್ರಿಗೆ ಅಷ್ಟೊಂದು ರೆಕಗ್ನಿಷನ್, ಅವ್ರಿಗೆ ಅಷ್ಟೊಂದು ಗೌರವ ಸಿಗಂಗಿಲ್ಲ. ಭಲೇ ದೇ ಆರ್ ವರ್ತ್ ಫಾರ್ ದ್ಯಾಟ್, ಭಲೇ ಅವ್ರಿಗೆ ಅದು ಬೆಲೆ ಆ್ಯಕ್ಚುಲಿ ಅವ್ರಿಗೆ ವರ್ತ್ ಅದ ರೀ, ಅವರಿಗೆ ಅದನ್ನು ವ್ಯಾಲ್ಯೂ ಅದ ರೀ, ಆದರೂ ಕೂಡ ಅವರಿಗೆ ಸಿಗಂಗಿಲ್ಲ. ಯಾಕಂದರೆ ಬಿಕಾಸ್ ಓನ್ಲಿ ಫಾರ್ ಸ್ಕಿನ್ ಕಲರ್. ಆ ಸ್ಕಿನ್ ಕಲರ್ ಅವ್ರಿಗೆ ಯಾಕೆ ಬೆಳ್ಳಗೆ ಸಿಕ್ತು, ಆ ಸ್ಕಿನ್ ಕಲರ್ ಯಾಕೆ ಅವರಿಗೆ ಕಪ್ಪಗೆ ಸಿಕ್ತು, ಅದು ಡಿಪೆಂಡ್ಸ್ ಆನ್ ನಮ್ಮ ಪಾಸ್ಟ್ ಕರ್ಮದ ಹಿಸಾಬ್ ಇರ್ತೈತೆ ರೀ. ಅದಕ್ಕೆ ಆ ಕಾರಣದಿಂದ ಸಿಗ್ತೈತಿ. ಬಟ್ ದಟ್ ಹಿಂಗೆ. ಆದರೆ ಇವತ್ತು ನಾ ಟಾಪಿಕ್ ಯಾಕೆ ಚೂಸ್ ಮಾಡ್ತಾ ಇದ್ದೇನೆ ಅಂದ್ರೆ, ನಮ್ಮ ಜೀವನದಲ್ಲಿ ಆಗಿರುವಂತಹ ತಿರಸ್ಕಾರ ಭಾವ ಆ್ಯಕ್ಚುಲಿ. ಯಾಕಂದ್ರೆ ನಾ ಭಾಳ ಜನರು, ಇವನ್ ಪ್ರಿಯಾಂಕಾ ಚೋಪ್ರಾ ಫಿಲ್ಮ್ ಇಂಡಸ್ಟ್ರಿ, ಅವರು ಕೂಡ ಯೂಟ್ಯೂಬ್ದಲ್ಲಿ ಹಿಂಗೆ ಶೇರ್ ಮಾಡ್ತಾರಲ್ಲ, ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ನಾನು ತಿರಸ್ಕಾರ ಭಾವನೆಯನ್ನು ಸ್ವೀಕಾರ ಮಾಡಿದೆ. ಕರೆ ಎಷ್ಟೊಂದು ಈ ಫಿಲ್ಮ್ ನಿನಗೆ ಚೂಸ್ ಆಗಂಗಿಲ್ಲ ಯಾಕಂದ್ರೆ ನೀವು ಬ್ಲ್ಯಾಕ್ ಅದಿ ನೀವು ಅಂತ ಹೇಳಿ ಅವ್ರಿಗೆ ಎಷ್ಟೊಂದು ರಿಜೆಕ್ಷನ್ ಸಿಕ್ತು. ಕರೆ ಅವರು ಏನು ಮಾಡಿದರು, ಆ ರಿಜೆಕ್ಷನ್ವನ್ನು ನನ್ನ ಸಕ್ಸಸ್ಫುಲ್ ಸ್ಟೋರಿ ಒಳಗೆ ಪರಿವರ್ತನೆ. ಶಿ ಈಸ್ ನೌ ರೋಲ್ ಮಾಡೆಲ್ ಟು ಎವ್ರಿ ಒನ್. ದ ವೇ ಶಿ ಹ್ಯಾಂಡಲ್ಸ್ ಹರ್ ಸೆಲ್ಫ್, ಅವ್ರು ಹೆಂಗೆ ತಮ್ಮ ಕ್ಯಾರಿ ಮಾಡ್ಕೊಳ್ತಾರೋ, ಅವ್ರು ಹೆಂಗೆ ಹೋಗ್ತಾರೋ, ಅವ್ರು ಒಂದು ಕಾನ್ಫಿಡೆಂಟ್ ಲೀಡರ್ ಆಗೋಕ್ಕೆ ಅವ್ರು ಹೊರಗೆ ಹೋದ್ರು. ಮತ್ತು ಅವ್ರ ಸ್ಪೀಕಿಂಗ್ ಸ್ಟೈಲು, ಅವ್ರದ್ದು ಇಂಗ್ಲೀಷ್ ಸ್ಟೈಲು ಎಲ್ಲರಿಗೂ ಇಷ್ಟ ಆಗ್ತೈತೆ. ಇವತ್ತು ಯಾರೇ ಬೇಕಾದ್ರೆ ಅನೇಕ ಹೀರೋಯಿನ್ಸ್ ಯಾರನ್ನು ಫಾಲೋ ಮಾಡ್ತೀರಂದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ಪ್ರಿಯಾಂಕಾ ಚೋಪ್ರಾ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಚೇಂಜ್ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ. ನಮಗೂ ಕೂಡ ಯಾರು ಕಪ್ಪಗದೀರಿ, ನಮಗೂ ಕೂಡ ಅನೇಕ ರಿಜೆಕ್ಷನ್ಗಳು ಸಿಕ್ಕಿರ್ತಾವೆ. ಕರೆ ಅದನ್ನು ನೀವು ಹೇಗೆ ಅದನ್ನು ಓವರ್ಕಮ್ ಮಾಡ್ತೀರ, ಅದು ಡಿಪೆಂಡ್ಸ್ ಆನ್ ಯು. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಹೀಗಾಯ್ತು ಅಂತ ಹೇಳಿ ನನ್ನ ಜೀವನ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋದಾಗಲಿ,
ಅಥವಾ ಒಳಗಡೆ ಒಂದು ದ್ವೇಷದ ಭಾವನೆ, ನನಗೆ ಹಿಂಗೆ ಆಗೈತಲ್ಲ ನಾನು ಹೊಳ್ ಮಾಡಿ ತೋರಿಸ್ಬೇಕಲ್ಲ ಅನ್ನೋದೂ ಅಲ್ಲ. ಕೇವಲ ನಮ್ಮ ಪಾತನ್ನು ನಾವು ಚೂಸ್ ಮಾಡಿಕೊಂಡು ಅದರಿಂದ ಹೊರಗೆ ಬರೋದು ಒಂದೇ ನೋಡೋದೇ ವೆರಿ ಇಂಪಾರ್ಟೆಂಟ್. ನಾ ಹೀಲಾಗಿ ಬೇರೆಯವ್ರನ್ನ ಹೀಲಾಗಿ ಬೇರೆಯವರಿಗೆ ಮಾಡೆಲ್ ಆಗಿ ಬರೋದು ಭಾಳ ಇಂಪಾರ್ಟೆಂಟ್. ಸೊ ಇದನ್ನು ನಾವು ತಿಳ್ಕೊಬೇಕಾಗಿದೆ ರೀ. ನೋಡಿರಿ, ಎಲ್ಲರಿಗೂ ಬ್ಲ್ಯಾಕ್ ಕಲರ್ ಸೇರ್ತದೆ. ಬೇಕಾದ್ರೆ ನೋಡಿರಿ, ನೀವು ಬ್ಲ್ಯಾಕ್ ಕಲರ್ ಹಾಕ್ಕೊಂಡ್ರಿ ಅಂದರೆ ಎಷ್ಟು ಬ್ಯೂಟಿಫುಲ್ ಕಾಣ್ತೀರಿ. ನೋಡಿರಿ, ಯಾರು ಬೆಳ್ಳಗೆ ಇರಲಿ ಯಾರು ಕರಗೆ ಇರಲಿ, ಬ್ಲ್ಯಾಕ್ ಬ್ಯೂಟಿ ಅಂತ ಹೇಳಿ ಅದನ್ನು ಹಾಕೊಂಡು ಕೂಡ ಚೆನ್ನಾಗಿ ಅನಿಸ್ತೈತೆ. ಬ್ಲ್ಯಾಕ್ ಕಲರ್ ಎಲ್ಲರಿಗೂ ಸೇರ್ತೈತೆ, ಬ್ಲ್ಯಾಕ್ ಸ್ಕಿನ್ ಯಾರಿಗೂ ಸೇರೋದಿಲ್ಲ. ವಿದೇಶದಲ್ಲಿ ಬೇಕಂತ ಸೂರ್ಯನ ಕಡೆ ಹೋಗಿ ತಮ್ಮ ಚರ್ಮ ಬೆಳ್ಳಗಿರೋದನ್ನು ಅವರು ಕಪ್ಪು ಮಾಡ್ಕೊಳ್ತಾರೆ. ಯಾಕಂದ್ರೆ ಅದು ಸಿಗ್ಬೇಕು ನನಗೆ ಹೇಳಿ, ಡಾರ್ಕ್ ಸ್ಕಿನಿ ಬೇಕಂತ ಹೇಳಿ ಅವ್ರು ಹೋಗಿ ಮಾಡ್ಕೊಳ್ತಾರೆ. ನಾವು ಇಂಡಿಯನ್ಸ್ ನಮಗೆ ಸ್ವಾಭಾವಿಕವಾಗಿ ಭಗವಂತ ನಮಗೆ ಕರ್ಗ ಬಣ್ಣವನ್ನು, ಕಪ್ಪು ಬಣ್ಣ ಅಲ್ಲ ಬ್ರೌನಿಷ್ ಬಣ್ಣವನ್ನು ನಮಗೆ ಕೊಟ್ಟಿದ್ದಾರೆ. ಆ ಬ್ರೌನಿಷ್ ಬಣ್ಣವನ್ನು ನಾವು ಸ್ವೀಕಾರ ಮಾಡಲಾರ್ದೆ ನಾವು ತಿರಸ್ಕಾರ ಮಾಡಿಕೊಂಡು ನಮ್ಮನ್ನು ನಾವೇ ತಿರಸ್ಕಾರ ಮಾಡಿಕೊಂಡು ಅನೇಕ ಈ ದೇಹದ ಮೇಲೆ ಪ್ರಯೋಗನೂ ಮಾಡ್ತೀವಿ. ಇವತ್ತು ಜಗತ್ತಿನಲ್ಲಿ ಇಷ್ಟೊಂದು ಪಾರ್ಲರ್ಸ್ ಯಾಕೆ ಓಪನ್ ಆಗಿದ್ದಾರೆ ಹೇಳ್ರಿ? ಮೊದಲು ಏನೋ ಪಾರ್ಲರ್ ಓಪನ್ ಇರಲಿಲ್ಲ, ಈಗ ಯಾಕೆ ಪಾರ್ಲರ್ ಓಪನ್ಗಳಾಗಿದ್ದಾವೆ ಹೇಳ್ರಿ? ಯಾಕಂದ್ರೆ ನಮ್ಮನ್ನು ನಾವು ಹೇಗದೇವಿ, ನಮ್ಮ ಲುಕ್ಸ್ ಅನ್ರಿ, ನಮ್ಮ ಕಲರ್ ಅನ್ರಿ ನಾವು ಲೈಕ್ ಮಾಡ್ತಾಯಿಲ್ಲ. ಅನೇಕ ಕಾಸ್ಮೆಟಿಕ್ ಸರ್ಜರಿ ನಡೀತಾ ಇದೆ ರೀ. ಮೂಗು ಬೇರೆ ಚೇಂಜ್ ಮಾಡ್ಕೋದು, ಕಣ್ಣು ಚೇಂಜ್ ಮಾಡ್ಕೋದು, ಬಾಯಿ ಚೇಂಜ್ ಮಾಡ್ಕೋದು, ಅಥವಾ ಸ್ಕಿನ್ನನ್ನು ಚೇಂಜ್ ಮಾಡ್ಕೋದು. ಎಷ್ಟೊಂದು ವಿಟಾಮಿನ್ ಇಂಜೆಕ್ಷನ್ಸು ಬಂದವ್ರಿ. ವೈಟ್ ಆಗಲಿಕ್ಕೆ ಇಂಜೆಕ್ಷನ್ಸ್ಗಳು ಬಂದಿದ್ದಾವೆ. ಆ ವೈಟ್ ಆಗಲಿಕ್ಕೆ ಇಂಜೆಕ್ಷನ್ ಹಾಕ್ಕೊಂಡು ತಮಗೆ ತಾವು ಬೆಳ್ಳಗೆ ಮಾಡ್ಕೋದ್ರಿಂದ ಅದರಲ್ಲಿ ಏನು ಲಾಭ ಆಗಂಗಿಲ್ಲ ರೀ. ಯಾಕಂದ್ರೆ ದೇವ್ರು ನಿಮ್ಗೆ ಕೊಟ್ಟಿದ್ದಾನೆ, ಅದು ಏನು ಶೋ ಆಗೈತೆ ಅಂದ್ರೆ ನಿಮ್ದು ಐಡೆಂಟಿಟಿ ಆ ಕಲರ್ ಮೇಲೆ ಅಟ್ಯಾಚ್ ಐತಿ. ನೀವು ಯಾವಾಗ ಬೆಳ್ಳಗಾಗ್ತೀರಿ ನಿಮ್ಮ ಐಡೆಂಟಿಟಿ ಚೇಂಜ್ ಆಕೈತಿ, ನಿಮಗೆ ರೆಸ್ಪೆಕ್ಟ್ ಕೊಡೋಕೆ ಸಾಕ್ತಾನೆ. ಬಿಕಾಸ್ ಆಫ್ ಅದರ್ಸ್ ಒಪಿನಿಯನ್, ಬಿಕಾಸ್ ಆಫ್ ಅದರ್ಸ್ ರೆಸ್ಪೆಕ್ಟ್, ಬೇರೆಯವರ ಗೌರವಗೋಸ್ಕರ, ಬೇರೆಯವರ ಪ್ರೀತಿಗೋಸ್ಕರ, ಬೇರೆಯವ್ರನ್ನ ಅಟ್ರಾಕ್ಷನ್ ಮಾಡ್ಕೊಳ್ಳೋಗೋಸ್ಕರ ನಮ್ಮನ್ನು ಕಲರನ್ನು ಚೇಂಜ್ ಮಾಡ್ಕೋತೀವಿ. ಅನೇಕ ಪಾರ್ಲರ್ಗಳಿಗೆ ಹೋಗ್ಕೋತೀವಿ, ನಮ್ಮ ಸ್ಕಿನ್ ಕಲರನ್ನು ಚೇಂಜ್ ಮಾಡ್ಕೋಕೆ ಹೋಗ್ತೀವಿ. ಒಂದು ಸಲ ಯೋಚನೆ ಮಾಡಿರಿ, ದೇವ್ರು ಕೊಟ್ಟಿರುವಂತಹ ಈ ಕಲರವನ್ನು ನೀವೇ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಬೇರೆಯವರು ನಿಮ್ಗೆ ಹೇಗೆ ಸ್ವೀಕಾರ ಮಾಡ್ತಾರೆ? ಅನೇಕ ಜನ ಅದಾರೆ ಬ್ಲ್ಯಾಕ್ ಇರ್ತಾರೆ, ವಾಟ್ ಅ ಬ್ಯೂಟಿಫುಲ್ ಸ್ಮೈಲ್ ಇರ್ತೈತೆ ರೀ, ಎಷ್ಟು ಮಸ್ತ್ ಸ್ಮೈಲ್ ಇರ್ತೈತೆ ರೀ. ಬ್ಲ್ಯಾಕ್ ಇರ್ತಾರೆ, ಏನು ಕಾನ್ಫಿಡೆನ್ಸ್ ಲೆವೆಲ್ ಇರ್ತೈತೆ ರೀ. ಬ್ಲ್ಯಾಕ್ ಇರ್ತಾರೆ, ಏನು ಈ ಬೆಸ್ಟ್ ಎಕ್ಸಾಂಪಲ್ ಕಾಜಲ್ ನೋಡ್ರಿ. ಕಾಜಲ್ದು ಒಂದೊಂದು ಫಿಲ್ಮ್ ಆ್ಯಕ್ಟರ್ ಕಾಜಲ್ ನೋಡ್ರಿ, ಒಂದೊಂದು ಆ್ಯಕ್ಟಿಂಗ್ ಎಷ್ಟು ಪವರ್ಫುಲ್. ಅವ್ರಂಗೆ ಆ್ಯಕ್ಟಿಂಗ್ ಯಾರಿಗೂ ಬರೋದಿಲ್ಲ. ಅವರು ಬ್ಲ್ಯಾಕ್ ಅದಾರ, ಅದು ಡಿಪೆಂಡ್ ಆಗೋದಿಲ್ಲ ನೀವು ಹೇಗಿರ್ತೀರಿ. ನಿಮ್ಮನ್ನು ನೀವೇ ಪ್ರೀತಿ ಮಾಡಲಿಲ್ಲ, ನಿಮ್ಮ ಕಲರ್ವನ್ನು ನೀವೇ ಸ್ವೀಕಾರ ಮಾಡಲಿಲ್ಲ, ಬೇರೆಯವ್ರನ್ನೂ ನಿಮ್ಮನ್ನು ಹಂಗೆ ನೋಡ್ತಾರೆ. ನಾವು ಅಂತೀವಿ ರೀ, ಅವ್ರು ನಮ್ಮ ಬ್ಲ್ಯಾಕ್ ನೋಡಿದ್ರು. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಹೋಗ್ತಾ ಇದ್ದೀರಿ ಅಂತಿಕೋರಿ, ಎಲ್ಲೂ ಹೋಗ್ತಾ ಇದ್ರಿ, ಒಬ್ಬರು ಬ್ಲ್ಯಾಕ್ ಕಲರ್ ತಂದು ಸ್ಕಿನ್ ಬಾಡಿ ಟೆಕ್ಸ್ಚರ್ ಐತಂತ ತಿಳ್ಕೊರಿ, ಒಬ್ರದ್ದು ವೈಟ್ ಐತಂತ ತಿಳ್ಕೊರಿ. ಅವರಿಬ್ಬರು ಹೋಗ್ತಾ ಇದ್ದಾರೋ, ಎದುರುಗಡೆದವರು ಒಬ್ಬರು ವ್ಯಕ್ತಿ ಬರ್ತಾರೆ, ಫಸ್ಟ್ ಯಾರನ್ನು ಮಾತಾಡಿಸ್ತಾರೋ ವೈಟ್ ಇದ್ದವ್ರು ಅವಾಗ ಬ್ಲ್ಯಾಕ್ ಇದ್ದವ್ರಿಗೆ ಏನು ಅನ್ನಿಸ್ತೈತೆ ಅಂದ್ರೆ ನನಗೆ ಯಾರೂ ಪ್ರೀತಿ ಮಾಡ್ಸಂಗೆ ಇಲ್ಲಲ್ಲ, ನನಗೆ ಯಾರೂ ಕೇರ್ ಮಾಡೋಂಗಿಲ್ಲಲ್ಲ, ಸೊ ಆಕೆ ವೈಟ್ ಅದಾಳ ಅದಕ್ಕೆ ಆಕಿನ ಪ್ರೀತಿ ಮಾಡ್ತಾನೆ, ಬ್ಲ್ಯಾಕ್ ಅದಿಲ್ಲ ಅಂತ ನನ್ನನ್ನು ನಾನು ಕಮ್ಮಿ ಅಂತ ತಿಳ್ಕೊತೀವಿ. ನಿಮ್ಮನ್ನು ನೀವು ಈ ಲೆವೆಲಾಗಿ ಥಿಂಕಿಂಗ್ ಮಾಡೋದ್ರಿಂದ ಅವ್ರಿಗೆ ಆ ವೈಬ್ರೇಷನ್ ಬಡೋದು, ಅದಕ್ಕೆ ಅವ್ರು ಹಂಗೆ ಹೊಳ್ಳಿ ನಿಮ್ಗೆ ಟ್ರೀಟ್ ಮಾಡ್ತಾರೆ. ನೀವೇ ನಿಮ್ಮ ಕಾನ್ಫಿಡೆನ್ಸ್ನಾಗಿದ್ರಿ, ನಿಮ್ಮ ಥಿಂಕಿಂಗ್ ಭಾಳ ಹೈ ಇತ್ತು, ನಿಮ್ಮನ್ನ ಎಲ್ಲರೂ ಗೌರವ ಕೊಡ್ತಾರೆ, ನಿಮ್ಮನ್ನ ಎಲ್ಲರೂ ಪ್ರೀತಿ ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ನಮ್ಮ ದಾದಿಗಳನ್ನ ನೋಡ್ರಿ, ಇವ್ರದ್ದು ಮೊದಲಿನ ಫೋಟೋ ನೋಡ್ರಿ, ಕುಲ್ಜಾ ದಾದಿ, ಪ್ರಕಾಶ್ ಮಣಿ ದಾದಿ, ಜಾನಕಿ ದಾದಿ, ಅನೇಕ ದಾದಿಗಳನ್ನ ಫೋಟೋ ನೋಡ್ರಿ. ಅವ್ರು ಯಾರೂ ವೈಟ್ ಇಲ್ಲ, ಸ್ಟಿಲ್ ಇವತ್ತು ಅವ್ರಿಗೆ ಎಷ್ಟು ಗೌರವ ಇದೆ. ಓನ್ಲಿ ಬಿಕಾಸ್ ತಮ್ಮ ಪುರುಷಾರ್ಥ, ತಮ್ಮ ಯೋಗದ ಶಕ್ತಿಯಿಂದ, ತಮ್ಮ ಜ್ಞಾನದ ಮನನ ಚಿಂತನದಿಂದ, ಅನೇಕರ ಸೇವೆ ಮಾಡೋದ್ರಿಂದ, ತಮ್ಮ ರೂಹಾನಿಯತ್ ಜಗತ್ತಿಗೆ ಹರಡಿಸೋದ್ರಿಂದ ಅವರು ಇವತ್ತು ಯಾವ ಲೆವೆಲ್ದಲ್ಲಿ ಬಂದಿದ್ದಾರೆ ಯೋಚನೆ ಮಾಡಿರಿ. ಅಂದರೆ ಇದು ಆ್ಯಕ್ಚುಲಿ ಟಾಪಿಕ್ನ ಸ್ಪೆಷಲಿ ಯಾರಿಗೆ ಮಾತಾಡ್ತಾ ಇದ್ದೀನಿ, ಯೂಶ್ವಲಿ ದೊಡ್ಡವ್ರಿಗೂ ಅಷ್ಟೇ. ಯಾರು ಟೀನೇಜ್ ಅದಿರಿ, ನಾ ಭಾಳ ಜನ ಟೀನೇಜರ್ ನೋಡಿದ್ದೀನಿ,
ತಾವು ಕರಡಿ ಮುಂದಿಂತು ಪೌಡ್ರ್, ಕ್ರೀಮ್, ಕಾಸ್ಮೆಟಿಕ್ಸ್, ಲಿಪ್ಟಿಕ್, ಕಾಜಲ್, ಐಬ್ರೋ ಏನೆಲ್ಲ ಮಾಡ್ಕೊಳ್ತಾರೆ. ಮತ್ತು ನೀವು ಬೇಕಾದ್ರೆ ನೋಡಿರಿ, ಯಾರು ಕರಗಿರ್ತಾರಲ್ಲ ಭಾಳ ರೇರ್ ರೀ, ಆದರೂ ಯಾರನ್ನು ಭಾಳ ಜನ ನೋಡಿದ್ನ ಆಲ್ಮೋಸ್ಟ್ 80% ಯಾರು ಬ್ಲ್ಯಾಕ್ ಇರ್ತಾರಲ್ಲ ಭಾಳ ಅಂಡರ್ ಕಾನ್ಫಿಡೆಂಟ್ ಇರ್ತಾರೆ. ಅವ್ರು ಕಾನ್ಫಿಡೆಂಟ್ ಇರೋಂಗಿಲ್ಲ, ಯಾವಾಗಲೂ ಕಂಡು ಮುಂದೆ ನಿಂತ್ಕೋದು. ಅಥವಾ ಅವ್ರಿಗೆ ಬೇಕಾದ್ರೆ ನೀವು ನೋಡ್ರಿ, ಬೇಕಾದ್ರೆ ಯೂಟ್ಯೂಬ್ ಚೆಕ್ ಮಾಡಿರಿ ಬರೀ ಇದೈತಿ ಹೌ ಟು ಬಿಕಮ್ ಫೇರ್, ಹೌ ಟು ಬಿಕಮ್ ದೇರ್ ಹ್ಯಾಂಡ್ಸ್ ಟು ಬಿ ಫೇರ್, ಬರೀ ಕ್ವಶನ್ ಇದೇ ಇರ್ತೈತೆ. ಯೂಟ್ಯೂಬ್ ತೆಗೆದ್ರೆ ನಾ ಹೆಂಗೆ ಬೆಳ್ಳಗಾಗಬೇಕು, ನಾ ಹೆಂಗೆ ನನ್ನ ಕೈ ಬಣ್ಣವನ್ನು ಹೆಂಗೆ ಬೆಳ್ಳಗಾಗಬೇಕು, ಇದನ್ನು ಅವ್ರು ಭಾಳ ಚೆಕ್ ಮಾಡ್ತಿರ್ತಾರೆ. ಮತ್ತು ಯೂಶ್ವಲಿ ನೋಡಿರಿ, ನೀವು ಮ್ಯಾರೇಜ್ ಮಾಡೋದೈತಿ, ಈಗ ನಿಮ್ಮ ಮನ್ಯಾಗಿನ ಹುಡುಗನ ಮ್ಯಾರೇಜ್ ಮಾಡ್ಕೋದೈತೆ ಅಂತ ತಿಳ್ಕೊರಿ. ನೀವು ಹುಡುಗಿಯಾರನ್ನೂ ಯಾರು ನೋಡ್ತೀರಿ, ಬೆಳ್ಳಗಿದ್ದವ್ರನ್ನ ನೋಡ್ತೀರಿ. ನಾ ಯೂಶ್ವಲಿ ಎಷ್ಟೋ ಜನ ನೋಡಿದ್ದೇನೆ, ಬಳೆಯೊಳಗೆ ಆಕಿ ಕಲ್ತಿದ್ರೂ ಕೂಡ, ಅಟ್ ಎಜುಕೇಟೆಡ್ ಇದ್ದರೂ ಕೂಡ, ಆಕಿನ ಕಲರ್ ಏನರ ಬ್ರೌನ್ ಇತ್ತು, ಬ್ಲ್ಯಾಕ್ ಇತ್ತು ಅಂದ್ರೆ ಶಿ ವಿಲ್ ಬಿ ರಿಜೆಕ್ಟೆಡ್. ಆಕಿ ಪಕ್ಕಾ ರಿಜೆಕ್ಟ್ ಆಗಿರ್ತಾಳೆ. ಬಳೆಗೆ ಎಜುಕೇಟೆಡ್ ಅದ, ಬಳೆ ಹುಡುಗನ್ಕಿಂತನೂ ಹೈ ಪೊಸಿಷನ್ ಆಗದ, ಕರೆ ರಿಜೆಕ್ಟ್ ಆಗಿರ್ತಾಳೆ. ಯಾಕ್ರಿ? ಬಿಕಾಸ್ ಆಕಿನ ಸ್ಕಿನ್ ಕಲರ್ ಹೆಂಗೆ ಯೋಚನೆ ಮಾಡ್ತಾರೆ, ನನಗೆ ವಿಚಿತ್ರ ಅನ್ನಿಸ್ತೆ. ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ, ನಾ ಯೂಶ್ವಲಿ ಈಗ ಸದ್ಯಕ್ಕೆ ಆಗಿದ್ದ ಘಟನೆ, ಒಬ್ರು ಮನೆಗೆ ಹೋಗಿದ್ದೀರಿ, ಆಕಿ ಹುಡುಗಿ ಅವ್ನಿಗಿಂತನ ಅವ್ನು ಡಾಕ್ಟರ್ ಅದಾನ, ಹುಡುಗಿ ಆಕಿನೂ ಡಾಕ್ಟರ್ ಅದ. ಹುಡುಗನ್ಕಿಂತ ಡಾಕ್ಟ್ರಕ್ಕಿಂತ ಡಿಗ್ರಿ ಹೈ ಐತ್ರಿ, ಬಟ್ ಆಕಿ ಬ್ಲ್ಯಾಕ್ ಅದ. ಸೊ ಬ್ಲ್ಯಾಕ್ ಇರೋ ಕಾರಣದಿಂದ ಆಕಿನ ಅವರು ರಿಜೆಕ್ಟ್ ಮಾಡಿದ್ರು. ನಾ ಅವ್ರಿಗೆ ಕೇಳಿ ಯಾಕೆ ರಿಜೆಕ್ಟ್ ಮಾಡಿದ್ದಿ ಅಂತ ಕೇಳಿದ್ದೀರಿ. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತೇನೆ, ಅವ್ವ ಆಕಿನ ಮದುವೆ ಮಾಡ್ಕೊಂಬಂದು ನನ್ನ ಮಕ್ಳು ಏನಾಗ್ತಲ್ಲ ಅವ್ರನ್ನ ಹೆಂಗೆ ನಾನು ಮುಂದೆ ಸಾಕೋದು, ಅವ್ರನ್ನ ಹೆಂಗೆ ನಾನು ಮುಂದೆ ಮದುವೆ ಮಾಡ್ಕೋದು, ನನಗೆ ಪ್ರಾಬ್ಲಮ್ ಬರ್ತೈತೆ, ಅದಕ್ಕೆ ಈಗ ರಿಜೆಕ್ಟ್ ಮಾಡಿಬಿಟ್ಟು. ಸೊ ಥಿಂಕ್ ಮಾಡಿರಿ, ನಾ ಬ್ಲ್ಯಾಕ್ ಮಾಡ್ಕೊಂಡು ಬಂದೆ ಅಂದ್ರೆ, ಆಕಿ ಯಾರು ಬ್ರೌನ್ ಅದಾರೋ, ಬ್ಲ್ಯಾಕ್ ಕಲರ್ ಸ್ಕಿನ್ ಟೆಕ್ಸ್ಚರ್ ಅದಾಳು, ಆಕಿ ನಾ ಮಾಡ್ಕೊಂಡು ಬಂದೆ ಅಂದ್ರೆ, ಆಕಿ ನಾ ಮದುವೆ ಆದ್ನೆ ಅಂದ್ರೆ ನನ್ನ ಮಕ್ಕಳು ಹೆಂಗೆ ಮುಂದೆ ಅಂತ ಹೇಳಿ ಭವಿಷ್ಯದ ಯೋಚನೆ ಮಾಡಿ ನಾವು ರಿಜೆಕ್ಟ್ ಮಾಡಿ. ಸೊ ಯೋಚನೆ ಮಾಡಿರಿ, ಬ್ಲ್ಯಾಕ್ ಕಲರ್, ಬ್ರೌನ್ ಕಲರ್ ಇದು ಎಷ್ಟು ಒಳಗೆ ಡೀಪ್ ಕಾನ್ಷಿಯಸ್ ಐತಂದ್ರೆ, ಮತ್ತು ಅದರ ರಿಜೆಕ್ಷನ್ ಭಾವನೆ ಏನೈತಲ್ಲ ಅದು ಭಾಳ ಫೀಲಿಂಗ್ ಉಂಟು ಮಾಡ್ತೈತೆ. ನಾವು ಭಾಳ ಜನ ಟೀನೇಜರ್ಸ್ ನೋಡಿದ್ದೇನೆ ರೀ, ಭಾಳ ಜನ ತಮಗೆ ತಾವು ಭಾಳ ಅಂಡರ್ ಕಾನ್ಫಿಡೆಂಟ್ ಫೀಲ್ ಮಾಡ್ಕೋತಾರೆ, ತಮಗೆ ತಾವು ಲೋ ಫೀಲಿಂಗ್ ಮಾಡ್ಕೋತಾರೆ. ಬಿಕಾಸ್ ಆ ಪೀಪಲು ಕೂಡ ಅವರನ್ನು ನೋಡ್ಕೊಳ್ಳಿ ಹಂಗೆ ಬಿಹೇವ್ ಮಾಡ್ತಾರೋ. ಸೊ ಆಲ್ರೆಡಿ ತಾವು ಅಂಡರ್ ಕಾನ್ಫಿಡೆಂಟ್ ಅದಾರು. ಸೊ ಮತ್ತೊಬ್ಬರು ಅವ್ರ ಜೊತೆ ಬಿಹೇವ್ ಮಾಡೋದ್ರಿಂದ ಅವ್ರು ಮತ್ತೆ ತಳ ಹೋಗ್ಬಿಡ್ತಾರೆ. ಅವಾಗ ಅವ್ರಿಗೆ ಭಾಳ ಇನ್ಫೀರಿಯರ್ ಬಂದುಬಿಡ್ತಾರೆ. ಅವ್ರಿಗೆ ಹೆಂಗೆ ಅನ್ನಿಸ್ತಿತ್ತು ಅಂದರೆ, ಐ ಆಮ್ ನಾಟ್ ವರ್ದಿ, ಐ ಆಮ್ ನಾಟ್ ವ್ಯಾಲ್ಯೂಯೇಬಲ್, ನಾ ಈ ಜಗತ್ತಿನಲ್ಲಿ ಇರ್ಲಿಕ್ಕೆ ನಾ ಲಾಯಕನೇ ಇಲ್ಲ, ನನ್ನ ಕಿಮ್ಮತ್ತನೇ ಇಲ್ಲ ಅಂತ ತಿಳ್ಕೊಂಡ್ರೆ ತಾವು ಏನು ಮಾಡಿಬಿಡ್ತಾರೆ ಅಂದರೆ ಪೂರ ತಳ ಹೋಗ್ಬಿಡ್ತಾರೆ. ಇದು ಯೂಶ್ವಲಿ ಈಗ ನಾವು ಯಾರು ಬ್ಲ್ಯಾಕ್ ಬ್ರೌನ್ ಇರ್ತಾರೆ ಕಲರ್, ಅವ್ರು ತಮ್ಮ ಕಾನ್ಫಿಡೆನ್ಸ್ ಏರ್ಸ್ಕೋಬೇಕಂದ್ರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಪ್ಯಾರೆಂಟಿಂಗ್. ನಾವು ಮಕ್ಕಳು ಎಲ್ಲಿ ಇರ್ತೇವಲ್ಲ, ಲೈಕ್ ನಾವು ಸ್ಮಾಲ್ ನಮ್ಮ ಚೈಲ್ಡ್ಹುಡ್ ನಮ್ದು ಬ್ರಿಂಗಿಂಗ್ ಹೆಂಗೆ ಐತಿ ಭಾಳ ಇಂಪಾರ್ಟೆಂಟ್. ನಾವು ಹೆಂಗೆ ಬೆಳೆದಿದ್ದೀವಿ ಭಾಳ ಇಂಪಾರ್ಟೆಂಟ್. ಬಲೆ ಒಬ್ರೊಬ್ರು ಮನ್ಯಾಗ ನೋಡ್ರಿ ಬ್ರೌನ್ ಇರ್ತಾರೆ, ಯಾರು ಪಪ್ಪ ಮಮ್ಮಿ ಇಷ್ಟವ್ರನ್ನ ಪ್ರೀತಿ ಮಾಡ್ತಿರ್ತಾರೆ ಅಂದ್ರೆ ಭಾಳ ಪ್ರೀತಿ ಮಾಡ್ತಿರ್ತಾರೆ. ಸೊ ಭಾಳ ಪ್ರೀತಿ ಮಾಡೋದ್ರಿಂದ ಅವರು ಎಂದಿಗೂ ನೋಡಿರಿ, ಬ್ಲ್ಯಾಕ್ ಇರಲಿ, ಬ್ರೌನ್ ಇರಲಿ, ಯಾವ ಕಲರೇ ಇರಲಿ, ಫುಲ್ ಡಾರ್ಕಿಶ್ ಇರಲಿ, ಬಟ್ ಸ್ಟಿಲ್ ಅವ್ರು ಕಾನ್ಫಿಡೆಂಟಾಗಿ ಹೊರಗೆ ಬರ್ತಾರೆ. ಯಾಕಂದ್ರೆ ಬ್ರಿಂಗಿಂಗ್ ಐತಲ್ಲ, ಬೆಳವಣಿಗೆ ಐತಲ್ಲ ಅವ್ರ ಮಕ್ಕಳದು, ಅವ್ರ ಅವ್ವ ಅಪ್ಪ ಅವ್ರಿಗಷ್ಟು ಕೊಟ್ಟಿರೋದ್ರಿಂದ ಹೊರಗಿನವ್ರಿಗೆ ಹೆಂಗೆ ಅವ್ರ ಜೊತೆ ಬಿಹೇವ್ ಮಾಡ್ರೆ ಅವ್ರಿಗೇನೂ ಅನ್ಸಂಗಿಲ್ಲ. ಕರೆ ವೆರಿ ಇಂಪಾರ್ಟೆಂಟ್ ಅಪ್ಬ್ರಿಂಗಿಂಗ್ ಒಳಗೆ ಪೇರೆಂಟ್ಸ್ದಲ್ಲೇ ಆ ಭಾವನೆ ಇತ್ತಂದ್ರೆ ಆ ಮಗು ಮಾತ್ರ ಕಾನ್ಫಿಡೆಂಟ್ ಅಂದ್ರೆ ಏರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಲ ಹಿಂಗೆ ಒಂದು ರಿಲೇಷನ್ದಲ್ಲಿ ಒಬ್ಬರು ಕಾಲ್ ಮಾಡಿದಾಗ ಅವ್ರು ಕೇಳಿದ್ರು ಏನಂತಂದ್ರೆ, ಪಾಪು ಆಯಿತು ಅಂತ ಕೇಳಿದರು. ಪಾಪು ಆದಾಗ ಕೇಳಿಕೊಳ್ಳಿದ್ರೆ ಫಸ್ಟ್ ಕ್ವಶನ್ ಏನು ಕೇಳಿದ್ರು ಅಂದ್ರೆ, ಹುಡುಗೋ ಹುಡುಗಿ? ನೋಡ್ರಿ, ಇಲ್ಲೇ ರಿಜೆಕ್ಷನ್. ಫಸ್ಟ್ ಕ್ವಶನ್, ಆ ಪಾಪು ಹೆಂಗೆ ಮೆಸೇಜ್ ಹೋಗ್ತಿರ್ಬೇಕು ಯೋಚನೆ ಮಾಡಿ, ಹುಡುಗೋ ಹುಡುಗಿ? ಸೊ ಹುಡುಗ ಅಂದಮೇಲೆ ಓಕೆ, ಹುಡುಗಿದೆ ಅಂದ್ರೆ ಸೆಕೆಂಡ್ ಕ್ವಶನ್ ಏನು ಕೇಳ್ತಾರೆ ಗೊತ್ತೇನ್ರಿ, ಬೆಳ್ಳಗದಾಳೋ ಏನು ಕರಗದಾಳೋ? ಯೋಚನೆ ಮಾಡಿರಿ, ಅಲ್ಲೇ ಒಂದು ಸ್ಮಾಲ್ ಬೇಬಿ ಅಲ್ಲೇ ಬಾಜುಕೆ ಐತಿ. ಆ ತಾಯಿಗೆ ತಾಯಿ ಎಂದೂ ಹಂಗೆ ಮಾಡೋಂಗಿಲ್ಲ, ತಾಯಿ ಎಂದೂ ಭೇದ ಭಾವ ಮಾಡೋಂಗಿಲ್ಲ.
ತಂದೆ ಮತ್ತು ಯೂಶ್ವಲಿ ರಿಲೇಟಿವ್ಸ್ ಏನು ಆಜು ಬಾಜು ರಿಲೇಟಿವ್ಸ್ ಇರ್ತಾರಲ್ಲ ಅವ್ರು ಮಾತ್ರ ಗ್ಯಾರಂಟಿ ಕ್ವಶನ್ ಕೇಳ್ತಾರೆ. ಸೊ ಫಸ್ಟ್ ಕ್ವಶನ್ ಕೇಳ್ತಾರೋ ಹುಡುಗಿ ಇದ್ರೆ ಅಂದರೆ ಕರಗೋ ಬೆಳಗೋ, ಅಲ್ಲೇ ಬೇಬಿ ಐತಿ. ಆ ಬೇಬಿ ಎಂಥ ವೈಬ್ರೇಷನ್ ಹೋಗ್ತಿರ್ಬೇಕು ಯೋಚನೆ ಮಾಡಿ. ಸೊ ಆಕಿ ಪಾಪು ಜಸ್ಟ್ ಐತಿ, ನಮಗೆ ಅನ್ನಿಸ್ತೈತೆ ಅದು ಪಾಪು ಐತಿ, ನಮಗೆ ಅನ್ನಿಸ್ತೈತಿ ಅದಕ್ಕೇನು ತಿಳಿಯಂಗಿಲ್ಲ ಅನ್ನಿಸ್ತೈತೆ. ಎಲ್ಲರೂ ಬರ್ತಾರೆ, ಮುಖ ನೋಡ್ತಾರೆ, ಕರಗದ ಅಂತ ನೋಡ್ಕೊಳ್ಳೆ ಒಬ್ರೊಬ್ರು ಕೈಯಾಗ ತೊಗೊಂಗೂ ಇಲ್ಲ, ಒಬ್ರೊಬ್ರು ತೊಡಿ ಮೇಲೆ ತೊಗೊಂಗೂ ಇಲ್ಲ, ಹಂಗೂ ಇರ್ತಾರೆ. ಅಷ್ಟು ವೈಟ್ ಜೊತೆ ಅಟ್ಯಾಚ್ಮೆಂಟ್, ಅಷ್ಟು ವೈಟ್ ಜೊತೆ ಪೂರ ಅವ್ರಿಗೆ ಏನಿರ್ತೈತೆ ಅಂದ್ರೆ ಭಾಳ ಇರ್ತೈತೆ. ವೈಟ್ ಅಂದ್ರೆ ಬೆಸ್ಟ್, ಬಿಳಿ ಹುಡುಗಿದ್ಲು ಅಂದ್ರೆ ಬೆಸ್ಟ್, ಬಿಳಿ ಹುಡುಗಿಲ್ಲ ಅಂದ್ರೆ ಕಪ್ಪಿಸ್ತಾಳು, ಹಿಂಗೆ ಮಾತಾಡ್ತಾರೆ. ಕಪ್ಪಿಸ್ತಾಳ ಅಂದ್ರೆ ಏನು ರೀ, ಹುಡುಗರು ಬೇಗ ಬರ್ತಾರೆ. ಮುಂದಿನ ಯೋಚನೆ, ಮದುವೆದ ಯೋಚನೆ. ಅದ ವೈಟ್ ಹುಡುಗಿ ಅವ್ರ ಅಪ್ಪನ ನೋಡ್ಕೋತಾ ಅಂತ ಗೊತ್ತಿಲ್ಲ, ಅದ ವೈಟ್ ಹುಡುಗಿ ಆಕಿ ಕಳತ್ ಶಾಣೆ ಆಗ್ತಾಳಂತೂ ಗೊತ್ತಿಲ್ಲ, ಅದ ವೈಟ್ ಹುಡುಗಿ ಆಕಿನ ವ್ಯಾಲ್ಯೂಸ್ ಗುಣ ಹೆಂಗಿರ್ತಾವಂತೂ ಗೊತ್ತಿರೋದಿಲ್ಲ. ಆದರೂ ಕೂಡ ಬ್ಲ್ಯಾಕ್ ನೋಡಿದ್ರು ಆಗ ತಕ್ಷಣ ಜಡ್ಜ್ ಮಾಡಿಬಿಡ್ತಾರೆ. ಬ್ಲ್ಯಾಕ್ ನೋಡ್ಕೊಳ್ಳೆ ಅದ ತಕ್ಷಣ ಜಡ್ಜ್ ಮಾಡಿಬಿಡ್ತಾರೋ ಏನಂತ, ಇನ್ನು ಕಪ್ಸೋದು ಜೋರೈತಿ, ಹಿಂಗೆ ಮಾತಾಡ್ತಾರೆ. ಇನ್ನು ನೀನು ಜೋರೈತಪ್ಪ, ಇನ್ನು ನೀನೆಲ್ಲ ಮಾಡಿಡ್ಬೇಕ, ಹುಡುಗಿ ಹುಟ್ಟೈತಿ, ಇನ್ನೆಲ್ಲ ನೀನು ಜೋಡಣೆ ಮಾಡ್ಕೋಬೇಕು, ಮತ್ತು ಆಕಿನ ಮದುವೆ ಮಾಡ್ಕೊಡ್ಬೇಕಾದ್ರೂ ನೀ ಶಾಣೆ ಆಗ್ಬೇಕು ನೋಡಪ್ಪ ಅಂತ ಮಂದಿ ಸೇತ್ ಅವ್ರ ಅಪ್ಪಗೆ ತಲೆ ತುಂಬ ಹೋಗ್ತಾರೆ. ಸೊ ಅವ್ರ ಅಪ್ಪಂದು ತಪ್ಪಂತ ಹೇಳಂಗಿಲ್ಲ, ಯಾಕಂದ್ರೆ ಅವ್ರ ಅಪ್ಪಂದು ಫೀಡಿಂಗು ಕೂಡ ಹಂಗಾಗಿರಬೇಕು. ಅವರ ತಾಯಿನೂ ಕೂಡ ಅವರಿಗೆ ಅದ ಭಾವನೆಯಲ್ಲೇ ನೋಡಿರಬೇಕು, ಅಥವಾ ತಂದೆ ಅದ ಭಾವನೆ ನೋಡಿರಬೇಕು. ಏನಂತ ವೈಟ್ ಇದ್ರನ್ನ ಗೌರವ, ವೈಟ್ ಇದ್ರನ್ನ ಚಂದ, ವೈಟ್ ಇದ್ದ ಅಂದ್ರೆ ಆಕಿನ ಮುಂದಿಂದೆಲ್ಲ ಸುಲಭ ಆಕೈತಂದ್ರೆ ಅವ್ರ ಅಪ್ಬ್ರಿಂಗಿಂಗ್ ಹಂಗಿರ್ಬೋದು. ಅದಕ್ಕೆ ಅದ ಜನ್ರೇಷನ್ ಹಾಕೋತಾನೆ, ಅಲ್ಲಿಂದ ಬರ್ಕೋತಾನೆ ಈ ತಂದೆನೂ ಕೂಡ ತನ್ನ ಮಗಳನ್ನು ಅಥವಾ ಯಾರನ್ನು ಕೂಡ ಹಂಗೆ ನೋಡ್ತಾರೆ. ಈಗ ವೆರಿ ಇಂಪಾರ್ಟೆಂಟ್, ಹಿಂಗೆ ಒಂದೊಂದು ಹಿಂಗೂ ನೋಡೈತಲ್ಲ, ಆ ಹುಡುಗಿನ ನೋಡ್ಕೊಳ್ಳಿ, ಕರಗ ಮುಖ ನೋಡ್ಕೊಳ್ಳೆ ಅವ್ರ ಅಪ್ಪ ಮಾತಾಡ್ಸ್ಲಾರ್ದ ಹಂಗನೂ ಹೋಗ್ಬಿಟ್ಟಾರೆ. ಹಿಂಗೂ ಭಾಳ ಕಡೆ ನಡೀತೈತ್ರಿ. ಏನಂತ ತವ್ರ ಮನ್ಯಾಗ ಅಪ್ಪ ಬಂದು ನೋಡ್ತಾನೆ ಹುಡುಗಿನ ಮುಖ, ಆಕೆ ಏನರ ಕರಗಿತ್ತು ಅಂದ್ರೆ ಅಪ್ಪ ಬರಂಗೇ ಇಲ್ಲರಿ, ದೊಡ್ಡಕ್ಕಾಗೋ ಮಟ್ಟ ಅಥವಾ ಪೂರ ಬೆಳೆಯೋ ಮಟ್ಟ ಬರಂಗೇ ಇಲ್ಲ, ಬಿಕಾಸ್ ಕಲರ್ ಬ್ಲ್ಯಾಕ್ ಐತಿ. ಸೊ ಯೋಚನೆ ಮಾಡಿರಿ, ಆ ಬೇಬಿಗೆ, ಆ ಮಗುಗೆ ಒಂದೇ ಡೇನ ಅಪ್ಪನಿಂದ ಅಥವಾ ರಿಲೇಟಿವ್ಸ್ದಿಂದ ತಿರಸ್ಕಾರ ಭಾವನೆ ಬಂದಾಗ ಯೋಚನೆ ಮಾಡಿ ಆ ಮಗು ಬೆಳೆಯೋ ಟೈಮ್ನಾಗ ಆಕಿಂದ ಕಾನ್ಫಿಡೆಂಟ್ ಲೆವೆಲ್ ಹೆಂಗಿರ್ಬೋದು ಯೋಚನೆ ಮಾಡಿರಿ. ವೆರಿ ಇಂಪಾರ್ಟೆಂಟ್. ಸೊ ಆಮೇಲೆ ಅವಳು ದೊಡ್ಡವಳಾಗ್ತಾಳೆ ಅಂತ ತಿಳ್ಕೋರಿ, ಬೆಳೀತಾಳೆ, ದೊಡ್ಡವಳಾಗ್ತಾಳೆ, ಹಿಂಗೆ ಯೋಚನೆ ಮಾಡಿರಿ. ಏನಂದ್ರೆ ಮನೆಯೊಳಗೆ ಇವ್ರ ಅಕ್ಕ ಅಥವಾ ಇವ್ರ ತಂಗಿ ಏನರ ಬೆಳ್ಳಗಿರ್ತಾಳೆ ಅಂತ ತಿಳ್ಕೋರಿ, ತಂದೆ ಬೆಳ್ಳಗಿದ್ದವ್ರನ್ನ ಪ್ರೀತಿ ಮಾಡ್ತಾರಂತ ತಿಳ್ಕೋರಿ, ತಂದೆ ಏನೋ ಡ್ರೆಸ್ ತಂದರೂ ಬೆಳ್ಳಗಿದ್ದಕ್ಕೆ ಚಲೋ, ಕರಗಿದ್ದಕ್ಕೆ ಕಡಿಮೆ, ಎಲ್ಲರೂ ಹೊರಗೆ ಹೋಗೋದಿತ್ತಂದ್ರೆ ಗಾಡಿ ಮೇಲೆ ಬೆಳ್ಳಗಿದ್ದಕ್ಕೆ ಕುಣಿಸ್ಕೋದು, ಕರಗಿದ್ದಕ್ಕೆ ಕರ್ಸ್ಕೊಂಗಿಲ್ಲ, ಕೂಡ್ಸಂಗಿಲ್ಲ. ಊಟ ಕೂತಾಗ ನಾಷ್ಟ ಮಾಡಬೇಕಾದ್ರೆ ಬೆಳ್ಳಗಿದ್ದವಳನ್ನ ಬಾಜು ಕುಣಿಸ್ಕೋದು, ಕರಗಿದ್ದವಳನ್ನ ಮಾತಾಡ್ಸಂಗಿಲ್ಲ. ಈ ರೀತಿ ಯಾಕಿಂತ ಏನರ ಬೆಳವಣಿಗೆ ಶುರು ಆತಂದ್ರೆ ಯೋಚನೆ ಮಾಡಿರಿ, ಅವಳದು ರೆಸ್ಪೆಕ್ಟ್, ತನ್ನ ಮೇಲಿರುವಂಥ ಪ್ರೀತಿ, ತನ್ನ ಮೇಲಿರುವಂಥ ರೆಸ್ಪೆಕ್ಟ್, ತನ್ನ ಮೇಲಿರುವಂಥ ಕಾನ್ಫಿಡೆಂಟನ್ನು ಎಲ್ಲ ಕಳ್ಕೊಂಡ್ಬಿಡ್ತಾಳೆ. ಬಿಕಾಸ್ ಅಕ್ಕಿಗೆ ಅದು ಕಾನ್ಫಿಡೆನ್ಸ್ ಶುರು ಆಗೋದು ಅವ್ವ ಅಪ್ಪನಿಂದ. ಕರೆಕ್ಟಿಂಗ ಪಪ್ಪನಿಂದ ಪ್ರೀತಿ ಸಿಗ್ತಾಯಿಲ್ಲ, ಪಪ್ಪನಿಂದ ಕಾನ್ಫಿಡೆನ್ಸ್ ಸಿಗ್ತಾಯಿಲ್ಲ, ಓನ್ಲಿ ಮಮ್ಮಿನಿಂದ ಸಿಗ್ತಾ ಇದೆ ಅಂದರೆ ಅಷ್ಟು ಅದು ಫುಲ್ಫಿಲ್ ಅಂದರೆ ಏನು ರೀ, ಅಷ್ಟು ಭರ್ಪೂರತೆ ಒಳಗಾಗೋದಿಲ್ಲ. ಸೊ ಹಂಗೆ ಬೆಳ್ಕೋತ ಹೋಗಿ ಬಟ್ ಸ್ಟಿಲ್ ಬಳೆ ಆಕಿ ಅಕ್ಯಾಡೆಮಿಕ್ಸ್ನ್ಯಾಗ ಓದೋದ್ರೊಳಗೆ ಶಾನೆ ಇರ್ಬೋದು, ಬಟ್ ಆ ಲ್ಯಾಕ್ ಆಫ್ ಲವ್ ಫ್ರಮ್ ದ ಫಾದರ್, ಅಪ್ಪನಿಂದ ಪ್ರೀತಿ, ಅಪ್ಪನಿಂದ ರೆಸ್ಪೆಕ್ಟ್ ಅಥವಾ ಬೇರೆಯವರಿಂದ ರೆಸ್ಪೆಕ್ಟ್ ಏನಿಲ್ಲ, ಅದು ಒಳಗೆ ಮಾತ್ರ ಆಕಿ ಭಾಳ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ತೈತೆ, ಅಂದರೆ ಖಾಲಿಪನ್ನ ಕ್ರಿಯೇಟ್ ಮಾಡ್ತಾರೆ. ಆಮ್ಯಾಕೆ ದೊಡ್ಡಕ್ಕಾಗ್ತಾ ಅಂದ್ರೆ ದೊಡ್ಡವಳು ಆಗ್ತಾ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ಕೂಲ್ನಾಗೂ ಕೂಡ ಅದ ಎನ್ವೈರ್ಮೆಂಟ್ ಅವಳಿಗೆ ಏನರ ಸಿಕ್ತಂದ್ರೆ ಅಲ್ಲೂ ಕೂಡ ಯಾರಾದರೂ ಲೈಕ್ ಮಾಡೋದಾಗಲಿ, ಯಾರಾದರೂ ಕೇಳೋದಾಗಲಿ ಮಾಡೋದಾಗಲಿ, ಅಲ್ಲೂ ಕೂಡ ಆಕೆಗೆ ಏನರ ರಿಜೆಕ್ಷನ್ ಭಾವನೆ,
ಅಲ್ಲೂ ಕೂಡ ಈಗ ಅದ ಭಾವನೆ ಸಿಗಾಕತ್ತಂದ್ರೆ ಯೋಚನೆ ಮಾಡಿರಿ, ಅಕ್ಕಿನ ಕಾನ್ಫಿಡೆನ್ಸ್ ಪೂರ ಲೋ ಹೋಗ್ತದೆ. ಸೊ ಆ ಕಾರಣದಿಂದ ಆಮೇಲೆ ಆಕೆ ಏನು ಮಾಡ್ತಾಳೆ ಅಂದ್ರೆ ವೆರಿ ಇಂಪಾರ್ಟೆಂಟ್, ಇಲ್ಲಿ ಮೇನ್ ಇಂಪಾರ್ಟೆಂಟ್. ಆಮೇಲೆ ಹಂಗೆ ಬೆಳೀತಾ ರಿಜೆಕ್ಷನ್ ಮೇಲೆ ಸ್ಟಿಲ್ ಸಮ್ಹೌ ಶಿ ವಿಲ್ ಬಿ ಮ್ಯಾನೇಜಿಂಗ್. ಆಕೆ ಮತ್ತು ತಂದೆ ಹೆಂಗೋ ಮ್ಯಾನೇಜ್ ಮಾಡ್ಕೋತಿದ್ದ, ಬಸ್ಟ್ ರಿಜೆಕ್ಷನ್, ತಿರಸ್ಕಾರ ಇಷ್ಟು ಆಗ್ತಾ ಇನ್ನು ಒಂದು ಲೈಫ್ನಾಗ ಅವ್ರ ಜೀವನದಲ್ಲಿ ಒಬ್ಬರು ಬಂದುಬಿಡ್ತಾರೆ, ಅವ್ರು ಆಕಿನ ಪ್ರೀತಿ ಮಾಡೋಕೆ ಹಿಡಿತಾರೆ. ಸೊ ಅದು ಏನು ವ್ಯಾಕ್ಯೂಮ್ ಐತಲ್ಲ, ಪ್ರೀತಿ, ರೆಸ್ಪೆಕ್ಟು, ಗೌರವ, ಸ್ನೇಹ, ಆ ವ್ಯಾಕ್ಯೂಮನ್ನು ಒಬ್ಬರು ತುಂಬಿಡ್ತಾರೆ. ಅವಾಗ ತುಂಬಿದಾಗ ಇವರು ಅವ್ರ ಜೊತೆ ಅಟ್ಯಾಚ್ ಆಗಿಬಿಡ್ತಾರೆ. ಭಲೆ ಅವರು ಚಲೋ ಇರ್ಬೋದು, ಕೆಟ್ಟಿರ್ಬೋದು, ಇವರು ಯೂಸ್ ಮಾಡ್ತಿರ್ಬೋದು, ಮ್ಯಾನಿಪುಲೇಟ್ ಮಾಡ್ತಿರ್ಬೋದು, ಏನೇ ಮಾಡ್ತಿರ್ಬೋದು ಇವ್ರ ಜೊತೆ, ಬಟ್ ಸ್ಟಿಲ್ ಅವ್ರು ಆ ವ್ಯಾಕ್ಯೂಮ್ ಫುಲ್ಫಿಲ್ ಇವ್ರು ಮಾಡಿದಾಗ ಅವ್ರು ಏನು ಹೇಳ್ತಾರೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಇವ್ರ ತಂದೆ ತಾಯಿ ಏನು ಹೇಳಿದ್ರೂ ಕೇಳೋಂಗಿಲ್ಲ, ಯಾಕಂದರೆ ಆ ವ್ಯಾಕ್ಯೂಮನ್ನು ಅವ್ರು ಫುಲ್ಫಿಲ್ ಮಾಡ್ಯಾರ. ಸೊ ಆ ಖಾಲಿಪಣ್ಣವನ್ನು ಅವ್ರು ಫುಲ್ಫಿಲ್ ತುಂಬಿರೋ ಕಾರಣದಿಂದ ಇವ್ರ ಮಾತು ಅವ್ರಿಗೆ ಬೆಲೆ ಕೊಡೋಂಗಿಲ್ಲ ಮುಂದೆ ಹೋದಂತೆ. ಸೊ ಈ ಕ್ಲಾಸ್ನ ವಿಶೇಷವಾಗಿ ಮಾಡ್ತಾ ಇರೋದು ಏನಂದರೆ, ಯಾರೇ ಇದನ್ನು ವೀಕ್ಷಕರು, ಯಾರು ನೀವು ತಂದೆ ತಾಯಿ ಇರ್ಬೋದು, ಅಥವಾ ಯಾರಿರ್ಬೋದು, ಅಥವಾ ನೀವೇ ಟೀನೇಜರ್ಸ್ ಇರ್ಬೋದು, ಯಾರು ನಿಮ್ಮ ಬಣ್ಣ ಬ್ರೌನ್ ಐತಿ, ಬ್ಲ್ಯಾಕ್ ಐತಿ, ನಿಮ್ಮನ್ನು ನೀವು ಪ್ರೀತಿ ಮಾಡಿರಿ. ಭಲೆ ನಿಮ್ಮ ತಂದೆ ನಿಮ್ಮನ್ನು ಪ್ರೀತಿ ಮಾಡಲಿಲ್ಲ, ಅಥವಾ ನಿಮ್ಮ ಪೇರೆಂಟ್ಸ್ ಯಾರೋ ಇರ್ಬೋದು, ನಿಮ್ಮ ತಾಯಿ ಇರ್ಬೋದು, ಯಾರೇ ನಿಮ್ಮನ್ನು ಭಲೆ ಪ್ರೀತಿ ಮಾಡಲಿಲ್ಲ, ಅಥವಾ ನಿಮ್ಗೆ ಆ ಪ್ರೀತಿ ಸಿಕ್ಕಿಲ್ಲ, ಅಥವಾ ನಿಮ್ಮನ್ನು ನೀವು ಪ್ರೀತಿ ಮಾಡ್ತಾಯಿಲ್ಲ, ನಿಮ್ಮ ಕಲರನ್ನು ಪ್ರೀತಿ ಮಾಡ್ತಿಲ್ಲ, ನೀವು ತಪ್ಪು ಮಾಡತ್ತೀರಿ. ನಿಮ್ಗೆ ಭಲೆ ಸಿಕ್ಕಿರಲಿಲ್ಲ ಅಂದರೂ ನೀವು ನಿಮ್ಮನ್ನು ಪ್ರೀತಿ ಮಾಡಿರಿ. ದೇವ್ರು ನಿಮ್ಗೆ ಯಾವ ಬಣ್ಣವನ್ನು ಕೊಟ್ಟಿದ್ದಾನೋ, ಯಾವ ಕಲರನ್ನು ಕೊಟ್ಟಿದ್ದಾನೋ ಅದನ್ನು ಸ್ವೀಕಾರ ಮಾಡಿರಿ. ಯಾಕೆ ಈ ಕ್ಲಾಸ್ನ ವಿಶೇಷವಾಗಿ ಮಾಡ್ತಾ ಇರೋದನ್ನೇ ಅದಕ್ಕೇನಂದ್ರೆ ರೀ, ಏನೇನು ಪ್ರಾಬ್ಲಮ್ಸ್ ಆಗ್ತಾವೆ ಮುಂದೆ ಲೈಫ್ದಲ್ಲಿ, ಇದನ್ನು ಸ್ಪೆಷಲಾಗಿ ಪೇರೆಂಟ್ಸ್ಗಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಲೆ ನಿಮ್ಮ ಮಗಳು ಅಥವಾ ನಿಮ್ಮ ಮಗ ಬ್ಲ್ಯಾಕ್ ಇದ್ರೆ ಅವ್ರನ್ನ ಸ್ವೀಕಾರ ಮಾಡಿರಿ. ಅವ್ರು ಹೆಂಗದಾರ ಏನದಾರ ಸ್ವೀಕಾರ ಮಾಡಿರಿ. ಬ್ಲ್ಯಾಕ್ ಅದು ಕಲರ್ ಅಷ್ಟೆ, ಚರ್ಮದ ಕಲರ್ ಅಷ್ಟೆ, ಖರೆ ನಾವು ಆತ್ಮ ಅದೇವೆ. ಬಾಬಾ ಜ್ಞಾನದ ಪ್ರಕಾರ ನಾವು ಆತ್ಮ ಅದೇವೆ. ಆತ್ಮ ಒಂದು ಪಾಯಿಂಟ್ ಆಫ್ ಲೈಟ್ ಐತಿ, ಅದರ ಬಣ್ಣ ಬಿಳಿ ಐತಿ. ಇದು ಯಾವಾಗ ತಿಳ್ಕೊತೀರಿ ಆವಾಗ ನಿಮ್ಮ ಹೊರಗಿಂದ ಚರ್ಮದ ಬಣ್ಣದ ಯಾವುದೂ ಪ್ರಭಾವ ಬೀಳಂಗಿಲ್ಲ. ಸೊ ಇದು ವಿಶೇಷವಾಗಿ ಹೇಳೋದೇನೆಂದರೆ, ತಂದೆ ತಾಯಿಗೆ ನಿಮ್ಮ ಮಕ್ಕಳು ಹೇಗೆ ಇರಲಿ, ಅವರ ಬಣ್ಣವನ್ನು ನೋಡಿ ಅವರನ್ನು ಐಡೆಂಟಿಫೈ ಮಾಡಬೇಡ್ರಿ, ಅವರನ್ನು ಜಡ್ಜ್ ಮಾಡಬೇಡ್ರಿ. ಹೇಗೆ ಅವರಿಗೆ ಏನು ಮಾಡಬೇಡ್ರಿ, ಒಬ್ರಿಗೆ ಒಂದು ಮಾಡಬೇಡ್ರಿ. ನಿಮ್ಮ ಬಳಿ 3 ಮಕ್ಕಳಿದ್ದನ್ನು ಒಂದೇ ರೀತಿಯಾಗಿ ನೋಡಿ ಅವ್ರ ಸ್ಕಿನ್ ಟೆಕ್ಸ್ಚರ್ ಮೇಲೆ ಭೇದ ಭಾವ ಮಾಡ್ಲಿಕ್ಕೆ ಹೋಗಬೇಡ್ರಿ. ಎಷ್ಟು ಪ್ರೀತಿ ಅವ್ರಿಗೆ ಕೊಡ್ತಾ ಇದ್ದೀರಿ ಅಷ್ಟ ಪ್ರೀತಿಯನ್ನು ಇನ್ನೊಬ್ರಿಗೆ ಕೊಡ್ರಿ. ಯಾಕಂದರೆ ನೀವು ಈಗ ಕೊಡಲಿಲ್ಲ ಅಂದ್ರೆ ಮುಂದೆ ಭಾಳ ಪ್ರಾಬ್ಲಮ್ ಕ್ರಿಯೇಟ್ ಆಕೈತ್ರಿ. ಬಿಕಾಸ್ ನಿಮ್ಮ ಪ್ರೀತಿ ರೆಸ್ಪೆಕ್ಟ್ ಮೇಲೆ ಅವ್ರ ಐಡೆಂಟಿಟಿ ತಯಾರಾಗ್ತಿರ್ತೈತೆ. ಸೊ ಐಡೆಂಟಿಟಿ ತಯಾರಾಗೋಕ್ಕೂ ಮುಂದೆ ಲೈಫ್ದಲ್ಲಿ ಭಾಳ ಅವರಿಗೆ ಅದರದ್ದು ಪ್ರಭಾವ ಬೀಳ್ತೈತೆ. ಸೊ ಆ ಕಾರಣ ಪ್ಲೀಸ್ ವಿಶೇಷವಾಗಿ ಎಷ್ಟೋ ಜನ ಕರಗಿದ್ರೆ ಏನಾಯಿತು, ಎಲ್ಲ ಬೆಳ್ಳಗಿರೋದು ಹಾಲಲ್ಲ. ಎಷ್ಟೋ ಜನ ಬೆಳ್ಳಗಿರ್ತಾರೆ, ಕರೆ ಅವ್ರ ಮನಸ್ಸು ಸ್ವಚ್ಛ ಇರೋದಿಲ್ಲ. ಈ ಕರೆಗೆ ಯಾರು ಬ್ಲ್ಯಾಕ್ ಇರ್ತಾರೋ ಅವ್ರ ಮನಸ್ಸು ಸ್ವಚ್ಛ ಇರ್ತೈತಿ. ಎಲ್ಲರನ್ನೂ ಹಚ್ಕೋತಾರೆ, ಬಾಗತಾರೆ, ಸಹನ ಮಾಡ್ಕೊಳ್ತಾರೆ, ಹೊಂದ್ಕೋತಾರೆ. ಅವ್ರ ಅನೇಕ ವಿಶೇಷತೆ ಅದಾವೆ. ಕೇವಲ ನಾವು ಸ್ಕಿನ್ ಟೆಕ್ಸ್ಚರ್ ಮೇಲೆ ನೋಡಿಕೊಂಡು ಅವ್ರನ್ನ ಅಳಿಯೋದಾಗಲಿ ಮಾಡಬಾರ್ದು, ಎಂದಿಗೂ ಮಾಡಬಾರ್ದು. ಅದು ಮಾಡೋದ್ರಿಂದ ನಮ್ಮದು ಅವ್ರ ಜೊತೆ ಕಾರ್ಮಿಕ್ ಅಕೌಂಟು ಬೆಳಿತೈತಿ. ಎರಡನೇದು ಅವ್ರು ಭಾಳ ಅಂಡರ್ ಕಾನ್ಫಿಡೆಂಟ್ ಹೋಗ್ತಾರೆ. ಮೂರನೇದು ಅವ್ರ ಒಳಗಡೆ ಒಂಥರ ನಿಮ್ಮಲ್ಲಿ ಅವ್ರಿಗೆ ತಿರಸ್ಕಾರ ಭಾವನೆಯೂ ಬರ್ತಿದೆ. ಒಂದು ವೇಳೆ ಅವ್ರದ್ದು ಲೈಫ್ದಲ್ಲಿ ಚಲೋ ಆಯ್ತು, ಅವ್ರ ಲೈಫ್ದಲ್ಲಿ ಏನರ ಚಲೋ ಆಗಲಿಲ್ಲ ಅಂದ್ರೆ ಅವ್ರು ಗ್ಯಾರಂಟಿ ಮನಸ್ಸಲ್ಲಿ ನಿಮಗೆ ಮಾಡೇ ಮಾಡ್ತಿರ್ತಾರೋ, ನಿಮ್ಗೆ ಬೈತಿರ್ತಾರೆ. ಇವರ ನೋಡ್ರಿ ನನ್ನನ್ನು ಹಂಗೆ ಟ್ರೀಟ್ ಮಾಡಿದ್ರು, ಇವರ ನೋಡ್ರಿ ನನ್ನನ್ನು ಹಂಗೆ ನನ್ನ ಜೊತೆ ಬಿಹೇವ್ ಮಾಡಿದ್ರು, ಅದಕ್ಕೆ ನನಗೆ ಇವ್ರು ಸೇರಂಗಿಲ್ಲ. ಅವ್ರ ಲೈಫ್ದಲ್ಲಿ ಮುಂದೆ ಹೊರದ್ರು ಕೂಡ ಅವ್ರು ಒಂದು ದಿವಸ ನಿಮ್ಮ ಹೆಸರು ತೊಗೊಂಗಿಲ್ಲ ರೀ.
ಅವ್ರ ಲೈಫ್ದಲ್ಲಿ ಹಿಂದೆ ಉಳಿದ ನಂತರ ಗ್ಯಾರಂಟಿ ನಿಮ್ಮ ಹೆಸರು ತೊಗೋತಾರೆ. ಇವರ ನೋಡ್ರಿ ನಮ್ಮ ಜೊತೆ ಹಂಗೆ ಟ್ರೀಟ್ ಮಾಡಿದರು, ಇವರ ನೋಡ್ರಿ ನಮ್ಮ ತಂದೆ ಅಥವಾ ಇವರ ನೋಡ್ರಿ ನಮ್ಮ ರಿಲೇಟಿವ್ಸ್, ನಾ ಬ್ಲ್ಯಾಕ್ ಅದೇನಂತ ಹೇಳಿ ಇವ್ರ ಜೊತೆ ನನ್ನ ಮದುವೆ ಮಾಡಿಕೊಟ್ರು, ನಾ ಬ್ಲ್ಯಾಕ್ ಅದೇನಂತ ನನಗೆ ಕಲೀಲಿಕ್ಕೆ ಕೊಡಲಿಲ್ಲ, ನಾ ಕರ್ರಗದೇನಂತ ತಿಳ್ಕೊಂಡು ನನಗೆ ಹೇಟ್ ಮಾಡಿದರು, ನಂಗೆ ಕರ್ರಗದೇನಂತ ತಿಳ್ಕೊಂಡು ನನ್ನ ಬಡಿತಿದ್ರು, ನಾ ಕರ್ರಗದೇನಂತ ತಿಳ್ಕೊಂಡು ನನಗೆ ಭೇದ ಭಾವ ಮಾಡ್ತಿದ್ರು. ಯಾವಾಗಲೂ ಅವ್ರ ಮನಸ್ಸಿನಾಗ ಆ ನೋವು, ಆ ತಿರಸ್ಕಾರ ಭಾವನೆ, ಯಾಕಂದರೆ ಕಾರ್ಮಿಕ್ ಅಕೌಂಟ್ ಏನು ಹೇಳ್ತೈತ್ರಿ, ತಿರಸ್ಕಾರ ಭಾವನೆ ನೀವು ಕೊಟ್ಟರೆ ಅಂದರೆ ನಿಮಗೂ ಕೂಡ ತಿರಸ್ಕಾರ ಭಾವನೆನೇ ಬರೋದು. ಸೊ ಭಲೆ ನೀವು ಸಣ್ಣ ಪಾಪು ಇದ್ದಾಗಿಂದ ನೀವು ತಿರಸ್ಕಾರ ಭಾವನೆ ಕೊಟ್ರಿ, ಬಟ್ ವಾಟ್ ಡಸ್ ದ ಕಾರ್ಮಿಕ್ ಅಕೌಂಟ್ ಸೇ? ಕಾರ್ಮಿಕ್ ಅಕೌಂಟ್ ಏನು ಹೇಳ್ತೈತ್ರಿ, ಏನು ಕೊಡ್ತೀರಿ ಅದು ಹೊಳು ಬರೋದು. ಯಾವಾಗ ನಿಮಗೆ ವಯಸ್ಸಾಗೈತಿ, ಅವ್ರು ದೊಡ್ಡವ್ರು ಆಗ್ತಾರೋ, ಅವ್ರು ಒಂದು ಲೆವೆಲ್ನಾಗ ಬರ್ತಾರೋ, ಅವ್ರಿಗೆ ಯಾವಾಗ ಅಥಾರಿಟಿ ಬರ್ತೈತಿ, ಆ ಕಾರ್ಮಿಕ್ ಅಕೌಂಟ್ ಎಲ್ಲ ರಿಟರ್ನ್ ಆಗ್ತೈತ್ರಿ. ಸೊ ಪ್ಲೀಸ್ 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 ಲುಕ್ಸ್ ನೋಡಿ, ಅವ್ರ ಸ್ಕಿನ್ ಕಲರ್ ನೋಡಿ ಅವ್ರನ್ನ ಜಡ್ಜ್ ಮಾಡಬೇಡ್ರಿ, ಅವ್ರನ್ನ ಹೇಟ್ ಮಾಡಬೇಡ್ರಿ, ಅವ್ರನ್ನ ರಿಜೆಕ್ಟ್ ಮಾಡಬೇಡ್ರಿ. ಬಿಕಾಸ್ ನಾವು ಇಂಡಿಯನ್ಸ್ ಅದೇವಿ, ನಾವು ಭಾರತೀಯರದೇವಿ. ಭಾರತೀಯರ ಬಣ್ಣವೇ ಬ್ರೌನ್ ಆಗಿದೆ, ಭಾರತೀಯರ ಕಲರೇ ಆಗಿದೆ ಬ್ರೌನ್, ಬ್ಲ್ಯಾಕ್ ಕಲರ್ ಆಗಿದೆ. ಸೊ ಯಾರನ್ನು ಪ್ಲೀಸ್ ಪ್ಲೀಸ್ ಹೇಟ್ ಮಾಡಬೇಡ್ರಿ. ಸೊ ಒಂದು ಸಲ ಒಂದು ಗುಬ್ಬಿ ಇರ್ತೈತ್ರಿ, ಆ ಗುಬ್ಬಿ ಭಾಳ ಚಂದ ಇರ್ತೈತ್ರಿ. ಅದ್ರ ಇಂಗ್ಲೀಷ್ ಅದರ ಹೆಸರು ಸ್ವ್ಯಾಲೋ ಅಂಥೇಳಿ. ಅದ್ರ ಕಣ್ಣು ವೆರೈಟಿ ಕಲರ್ಸ್ ಇರ್ತಾವ್ರಿ. ಅದಕ್ಕೆ ತನ್ನ ನಾನು ಭಾಳ ಚಂದ ಅದೇನಿ, ನನ್ನ ಕಲರ್ ವೆರೈಟಿ, ನನ್ನ ಫೆದರ್ಸ್ ಅಂದ್ರೆ ಏನೇ ರೆಕ್ಕೆಗಳು, ನನ್ನ ಕಲರ್ ರೆಕ್ಕೆ ಅದಾವ ಅಂಥೇಳಿ ಅದಕ್ಕೆ ತನ್ನ ಮೇಲೆ ತನಗೆ ಭಾಳ ಅಭಿಮಾನ ಇರ್ತೈತ್ರಿ. ಅದು ಹಾರಿದ್ರೂ ಕೂಡ ಭಾಳ ತನಗೆ ಚಂದ ಅನ್ಕೋತಿರ್ತೈತಿ. ಒಂದು ಸಲ ಒಂದು ಗಿಡದ ಮೇಲೆ ಬಂದು ಕುಂಡಿರ್ತೈತೆ, ಅದ್ರ ಬಾಜುಕ ಒಂದು ಕಾಗೆ ಬಂದು ಕುಂಡಿರ್ತೈತ್ರಿ. ಅದು ಹೇಳ್ತೈತಿ ಏನಂತ, ನೋಡಿ ನೀ ಕಾಗೆ ಅದಿ, ನೀ ಚಂದ ಇಲ್ಲ, ನೀನು ಬರೀ ಕರ್ರಗ ಬಣ್ಣ ಐತಿ, ನೀನು ಕಲರ್ ಬಣ್ಣನೇ ಇಲ್ಲ, ನೀಲಿ ಕೆಂಪ ಬಣ್ಣ ಇಲ್ಲ, ಅಷ್ಟು ಕರ್ರಗದಿ ಅಂಥೇಳಿ ಅದು ಹಂಗಿಸ್ತೈತ್ರಿ. ಆದ್ರೆ ಕಾಗೆ ಮಾತ್ರ ಹೊಳ್ಳಿ ಏನೂ ಮಾತಾಡಂಗಿಲ್ಲ. ಆಮೇಲೆ ಅದಕ್ಕಾಗಿ ಏನು ಹೇಳ್ತೈತೆ ಅಂದ್ರೆ, ಭಲೆ ನನ್ನ ಕರ್ಗದೇನಿ, ನನ್ನ ರೆಕ್ಕೆ ನನಗೆ ಯಾವಾಗಲೂ ಸಾಥ್ ಕೊಡ್ತಾವು ಅಂತ ಹೇಳ್ತೈತ್ರಿ. ಅವಾಗ ಅದು ಹೇಳ್ತೈತಿ ನಾ ಹಾರಬಲ್ಲೆ ಅಂತ ಹೇಳ್ತೈತೆ. ಅವಾಗ ಆ ಪಕ್ಷಿ ಏನು ಹೇಳ್ತೈತೆ ಅಂದ್ರೆ, ನಾನು ಕೂಡ ಹಾರಬಲ್ಲೆ, ನನ್ನೂ ರೆಕ್ಕೆ ಅದಾವ ಅಂಥೇಳಿ ಚಂದ ತನ್ನ ರೆಕ್ಕೆಯನ್ನು ಬಿಚ್ಚಿ ಆಕಾಶ ಮೇಲೆ ಹಾರಿ ಬಂದು ಕುಂಡಿರ್ತೈತೆ. ನೋಡು, ನಾ ರೆಕ್ಕೆ ಬಿಚ್ಚಿದಾಗ ನಾ ಎಷ್ಟು ಚಂದ ಕಾಣ್ತೀನಿ, ನನ್ನ ರೆಕ್ಕೆಯಲ್ಲಿ ಎಷ್ಟೊಂದು ವೆರೈಟಿ ಕಲರ್ಸ್ ಅದ ನೋಡು ಅಂಥೇಳಿ ಎದ್ರ ಮೇಲೆ ಬಂದು ಕುಂಡಿರ್ತೈತೆ ಅಂದ್ರೆ ಗಿಡದ ಮೇಲೆ ಬಂದ್ಕೊಂಡಿರ್ತೈತೆ. ಆವಾಗ ಕಾಗೆ ಹೇಳ್ತೈತಿ, ಭಲೆ ನಿನಗೂ ರೆಕ್ಕೆ ಅದಾವು, ಇವು ನನ್ನ ರೆಕ್ಕೆ ಅದಾವಲ್ಲ, ನನ್ನ ಎಲ್ಲ ಟೈಮ್ನಾಗೂ ಎಲ್ಲ ಪರಿಸ್ಥಿತಿಗೂ ನನಗೆ ಸಾಥ್ ಕೊಡ್ತಾವೆ, ನನ್ನ ಜೊತೆಗಿರ್ತಾವೆ. ಅವಾಗ ಅದು ಹೇಳ್ತೈತಿ, ನೀ ಈಗ ಹಾರಬಲ್ಲೆ, ಆದ್ರೆ ಯಾವಾಗ ಥಂಡಿ ದೂಸ ಬರ್ತೈತಿ, ಥಂಡಿ ದಿವಸ ಬಂದಾಗ ನೀವು ಒಂದು ಮೂಲ್ಯಾಗ ಕೂತು ಬಿಡ್ತಿ, ನಿನ್ನ ರೆಕ್ಕೆ ನಿನಗೆ ಹಾರಕ್ಕೆ ಕೊಡಂಗಿಲ್ಲ, ಅವು ಪೂರ ನಿನ್ನ ರೆಕ್ಕೆಗೆ ಮುಡ್ಚ್ಕೊಂಡು ಗಪ್ ಒಂದು ಕಡೆ ಕೂತು ಬಿಟ್ಟಿರ್ತಿ. ಕರೆಂದ್ರೆ ಅಂಥ ಥಂಡಿ ಸಮಯದಾಗೂ ಕೂಡ, ಅಂಥ ತಂಪು ದಿವಸದಲ್ಲೂ ಕೂಡ, ಎಲ್ಲ ಕಡೆ ಚಳಿ ಇದ್ದಾಗೂ ಕೂಡ ನಾ ಹಾರಬಲ್ಲೆ, ನನ್ನ ರೆಕ್ಕೆ ನನಗೆ ಯಾವಾಗಲೂ ಜೊತೆ ಇರುತ್ತವೆ ಅಂತೈತ್ರಿ. ಅವಾಗ ಆ ಗುಬ್ಬಿಗೆ, ಆ ಸ್ವ್ಯಾಲೋಗೆ ಭಾಳ ಒಂಥರ ಅಭಿಮಾನಿಗೆ ಹರ್ಟ್ ಆದಂಗೆ ಆಗ್ತೈತೆ. ಅದಕ್ಕೆ ಏನು ಅನ್ನಿಸ್ತೈತೆ ಅಂದ್ರೆ, ನಾ ಎದಕ್ಕೆ ನನ್ನನ ಮೇಲೆ ನಾನು ಅಭಿಮಾನ ಪಡ್ತಿದ್ದೆ, ಅದ ಅಭಿಮಾನವನ್ನು ನನ್ನ ಅವಗುಣಾಗಿ ಪರಿವರ್ತನೆ ಆಯ್ತಲ್ಲ ಅಂತ ಅನ್ನಿಸ್ತೈತ್ರಿ ಅದಕ್ಕೆ. ಯಾಕಂದ್ರೆ ಅದಕ್ಕೆ ಏನು ಅನಿಸ್ಕೊತೈತೆ ಅಂದ್ರೆ, ನನ್ನ ರೆಕ್ಕೆ ಭಾಳ ಚಂದ ಅದಾವು, ನಾ ಭಾಳ ಚಂದ ಅದೀನಿ. ಕರೆ ಅದಕ್ಕೆ ಅನ್ನಿಸ್ತೈತಿ ನಂದು ಕೂಡ ಅವಗುಣ ಐತಲ್ಲ, ತಂಪು ದಿವಸದಲ್ಲಿ ನನ್ನ ರೆಕ್ಕೆನ ಹಾರಬಲ್ಲೆ, ನಾ ಹಾರಕ್ಕೆ ಸಾಧ್ಯ ಇಲ್ಲ ನನ್ನ ತಂಪು ದಿವಸನಾಗ. ಆಮೇಲೆ ಅನ್ನಿಸ್ತೈತಿ ಅದು ಇದನ್ನು ಕಾಗಿನ ನೋಡಿ ಅನ್ನಿಸ್ತೈತಿ, ಭಲೆ ಅದು ಚಂದಿಲ್ಲ, ಖರೆ ಅದ್ರ ಕಡೆ ಎಷ್ಟೊಂದು ವಿಶೇಷತೆ ಐತಲ್ಲ, ಅದು ತಂಪು ದಿವಸನಾಗೂ ಕೂಡ ತನ್ನ ರೆಕ್ಕೆಯಿಂದ ಹಾರಬಲ್ಲೆ, ಅಷ್ಟೊಂದು ಶಕ್ತಿಶಾಲಿ ಇದೆಯಲ್ಲ ಅಂತ ಅನ್ನಿಸ್ತೈತ್ರಿ ಅದು. ಸೊ ಯೋಚನೆ ಮಾಡಿರಿ,
ನಾವು ಭಾಳ ಚಂದ ಅದೇವಿ, ನಾವು ನೋಡೋಕೆ ಚಂದ ಇದ್ದೀವಿ, ನಾವು ಬೆಳ್ಳಗದೇವಿ, ನಮ್ಗೆ ಅಭಿಮಾನ ಬರಬಾರ್ದು. ನಾವು ಭಲೇ ಚಂದ ಇದ್ದರೂ ಕೂಡ ಗುಣ ಚಂದ ಐತೇನ್ರಿ ಅದನ್ನು ಕೇಳ್ಕೋರಿ. ಗುಣ ಚಂದ ಇರಲಿಲ್ಲ ಅಂದ್ರೆ ಮ್ಯಾಗಿನ ಚರ್ಮದ ಹೊತ್ತಿಗೆ ಚಂದ ಇದ್ರೆ ತೊಗೊಂಡು ಏನು ಮಾಡೋದೈತ್ರಿ? ಸೊ ಯೋಚನೆ ಮಾಡ್ಕೊರಿ. ಈ ಕ್ವಶನ್ನ ನೀವು ಪ್ರತಿಯೊಬ್ಬರಿಗೂ ಕೇಳ್ಕೋಬೇಕಾಗೈತಿ. ನಾನು ಯಾಕಂದ್ರೆ ಭಾಳ ಜನರಿಗೆ ಏನು ಮಾಡ್ತೈತಿ, ಇದು ಕತೆ ಆ್ಯಕ್ಚುಲಿ ನಮ್ಮ ಜೀವನದಲ್ಲೂ ಲಾಗೂ ಆಕೈತಿ. ನಾವು ಯಾರು ಬೆಳ್ಳಗಿರ್ತೀವಿ, ನಾವು ಯಾರು ಚಂದ ಇರ್ತೀವಿ, ನಾವು ಬೆಳ್ಳಗಿದ್ದವ್ರ ಜೊತೆನೇ ಮಾತಾಡ್ತೀವಿ, ಬೆಳ್ಳಗಿದ್ದವ್ರಿಗೆ ಗೌರವ ಕೊಡ್ತೀವಿ. ಯಾರು ಕರ್ಗಿರ್ತಾರಲ್ಲ ಅವ್ರನ್ನ ತಿರಸ್ಕಾರ ಮಾಡ್ತೀವಿ, ಯಾರು ಕರ್ಗಿರ್ತಾರಲ್ಲ ಅವ್ರನ್ನ ತಳಗಿಡ್ಕೋತೀವಿ, ಅವ್ರನ್ನ ಕೆಲಸದ ಆಳ ಅಂತ ತಿಳ್ಕೊತೀವಿ ಕರ್ಗಿದ್ರೆ. ಸೊ ದಿಸ್ ಈಸ್ ನಾಟ್ ರೈಟ್. ಯಾಕಂದ್ರೆ ನೀವು ಏನು ಕೊಡ್ತೀರೋ ಅದು ಹೊಳೆ ಬರೋದು, ಕಾರ್ಮಿಕ ಅಕೌಂಟಂತೂ ಹೊಳೆ ಬರೋದು. ಸೊ ನೀವು ಇವತ್ತು ಟ್ರೀಟ್ ಅವರನ್ನು ತಿರಸ್ಕಾರ ಭಾವನೆಯಿಂದ ಮಾಡ್ರೆ ಒಂದು ದಿನ ಬರ್ತದೆ ಅವ್ರು ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಅದಕ್ಕೆ ಎಂದಿಗೂ ನಾವು ಚಂದಗದೇವಿ ಬೆಳ್ಳಗದೇವಿ ಅಂತ ಹೇಳಿ ನಾವು ಎಂದಿಗೂ ಕೂಡ ಏನು ಮಾಡಬಾರ್ದು ರೀ, ಅಭಿಮಾನ ಪಡಬಾರ್ದು ಅಥವಾ ಬೇರೆಯವರನ್ನ ತಿರಸ್ಕಾರ ಭಾವನೆಯಿಂದ ನೋಡಬಾರ್ದು. ಬೆಸ್ಟ್ ಎಕ್ಸಾಂಪಲ್ ಬ್ರಿಟಿಷರು ಸೌತ್ ಆಫ್ರಿಕಾ ಪೀಪಲನ್ನು ಹೆಂಗೆ ಓನ್ಲಿ ಬಿಕಾಸ್ ಸೌತ್ ಆಫ್ರಿಕಾ ಪೀಪಲ್ ಬಿಕಾಸ್ ಓನ್ಲಿ ಅವ್ರು ಬ್ಲ್ಯಾಕ್ ಕಲರ್ ಅದಾರ ಅಂಥೇಳಿ ಅವ್ರನ್ನ ಸ್ಲೇವ್ ಆಗಿ ಅವ್ರನ್ನ ದಾಸಾಗಿ ಅವ್ರನ್ನ ಟ್ರೀಟ್ ಮಾಡಿದರು. ಆಮೇಲೆ ಅವ್ರಿಗೆ ಫ್ರೀಡಮ್ ಸಿಕ್ತು, ಅವ್ರು ಬೇರೆ ಒಂದು ಕಂಟ್ರಿ ಮಾಡಿಕೊಂಡು, ದ್ಯಾಟ್ ಈಸ್ ಡಿಫ್ರೆಂಟ್. ಬಟ್ ಥಿಂಕ್ ಅಬೌಟ್ ದ ಲಾಜಿಕ್. ಸ್ವಲ್ಪ ಯೋಚನೆ ಮಾಡಿರಿ, ನಮ್ಮ ಲಾಜಿಕ್ ಹೆಂಗೈತಿ. ಎಲ್ಲರೂ ನಾವು ಡಿಫ್ರೆಂಟ್ ಅದೇವಿ, ಎಲ್ಲರೂ ಡಿಫ್ರೆಂಟ್ ಅದೇವಿ ಅಂದಮೇಲೆ ಒಬ್ರಿಗತ್ತೆ ಒಬ್ರಿಲ್ಲ ಅಂದಮೇಲೆ ವೈ ಡಿಸ್ಕ್ರಿಮಿನೇಷನ್? ಯಾಕೆ ಭೇದ ಭಾವ? ಸ್ಕಿನ್ ಕಲರ್ ಮೇಲೆ ಯಾಕೆ ಭೇದ ಭಾವ? ಸೊ ಕ್ವಶನ್ ಮಾಡ್ಕೊಡಿ. ವೈಟ್ ಅಂದರೆ ಗ್ರೇಟ್ ಅಲ್ಲ, ಬ್ಲ್ಯಾಕ್ ಅಂದ್ರೆ ಲೋ ಅಲ್ಲ. ವೈಟ್ ಆ್ಯಂಡ್ ಬ್ಲ್ಯಾಕ್ ಡಿಫ್ರೆಂಟ್, ದ್ಯಾಟ್ಸ್ ದ ಆನ್ಸರ್. ಓನ್ಲಿ ದ್ಯಾಟ್ ಈಸ್ ದ ಸೊಲ್ಯೂಷನ್. ವೈಟ್ ಬ್ಲ್ಯಾಕ್ ಅದ ಸೊಲ್ಯೂಷನ್ ಏನಂದರೆ ನಾವು ಡಿಫ್ರೆಂಟ್ ಅದೇವಿ. ಒಬ್ರು ಪೂರ ಬ್ಲ್ಯಾಕ್ ಅದಾರ, ಒಬ್ರು ಫುಲ್ ಬ್ರೌನಿಷ್ ಅದಾರ, ಒಬ್ಬರು ಮಿಕ್ಸ್ಚರ್ ಅದಾರ, ಒಬ್ಬರು ಶೇಡಿಂಗ್ ಬೇರೆ ಐತಿ. ಬೇರೆ 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 ಕಲರ್ಸ್ ಬೇರೆ ಬೇರೆ, ಹಂಗೆ ಸ್ಕಿನ್ ಕಲರ್ಸ್ ಬೇರೆ ಬೇರೆ ಅದಾವ, ಡಿಫ್ರೆಂಟ್ ಅದೇವೆ. ಬಟ್ ದೇರ್ ಈಸ್ ನೋ ಒನ್ ಸುಪೀರಿಯರ್ ಆರ್ ಇನ್ಫೀರಿಯರ್. ಇಲ್ಲಿ ಯಾರೋ ಮೇಲಿರೋರು ಕೆಳಗಿನವರು ಯಾವ ಭಯದ ಭಾವನೆ ಇಲ್ಲ. ಬರೀ ಏನು ಡಿಫ್ರೆನ್ಸ್ ಐತಿ. ಏನು ಡಿಫ್ರೆನ್ಸ್? ಅವರ ಬೇರೆ ನಾವೇ ಬೇರೆ, ಅವ್ರ ಕಲರ್ ಬೇರೆ ನಾವು ಕಲರ್ ಬೇರೆ. ಸೊ ಇದು ಕೂಡ ಮಾಡಬೇಕು. ಒಂದು ದಿವಸದಲ್ಲಿ ಒಂದು ದಿನ ಮೀನು ಅಂತ ಆಕೆ ಪೂರ ಬ್ಲ್ಯಾಕ್ ಕಲರ್ ಇತ್ತು. ಕರ್ಕಿ ಹುಷಾರಂದ್ರೆ ಭಾಳ ಹುಷಾರಿತ್ತು. ಆಕೆ ಒಂದು ಹಳ್ಳಿ ಒಳಗೆ ಬೆಳ್ತಿರ್ತ. ಅಲ್ಲಿ ಶಾಲೆ ಒಳಗೆ ಫಸ್ಟು ಎಲ್ಲದ್ರಾಗೂ ಫಸ್ಟ್ ಇರ್ತಾವೆ. ಉಳ್ಕಿದರಲ್ಲೆಲ್ಲ ಟೀಚರ್ ಸ್ಟಾಫ್ ಎಲ್ಲ ಏನು ಮಾಡ್ತಿರ್ತಾರೆ ಅಂದ್ರೆ ಆಕಿನ ಭಾಳ ಹುರಿದುಂಬಿಸ್ತಿರ್ತಾರೆ. ಅವಳು ಶಾಣೆ ಅದ ಅಂತ ಆಕೆ ಭಾಳ ಚಂದ ಓದು ಬೆರೋದು ಎಲ್ಲ ಮಾಡ್ತಿರ್ತಾಳೆ. ಅವ್ರ ಅವ್ವ ಅಪ್ಪ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ, ಆಕಿನ ಮಾತ್ರ ಚಂದ ಓದಿಸ್ತಿರ್ತಾರೆ. ಆಮೇಲೆ ಅವರ ಸ್ಕೂಲ್ನಾಗ ಟೀಚರ್ ಒಬ್ರು ಏನು ಹೇಳ್ತಾರೆ, ಆಕೆ ಭಾಳ ಶಾಣೆ ಅದಲ್ರಿ, ಈಗಿನ ಹಳ್ಳಿ ಹೋಗಿ ಬೆಳೆಸ್ಬೇಡ್ರಿ, ಆಕೆ ಭಾಳ ಶಾಣೆ ಆಗ್ತಾ ಇನ್ನೂ ಮುಂದೆ, ಆಕಿನ ಸಿಟಿನಾಗ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಆಕಿನ ಸಿಟಿನಾಗ ಕರ್ಕೊಂಡು ಹೋಗ್ತಾರೆ. ಆಕಿನಲ್ಲಿ ಸಿಟಿನಾಗ ಬೆಳೆಸ್ತಾರೆ. ಆದರೆ ಸಿಟಿನಾಗ ಗೊತ್ತೈತಲ್ಲ ನೋಡ್ರಿ, ಹಳ್ಳಿ ಒಳಗೆ ಬೆಳೆದಿದ್ದು ಹೆಂಗೆ, ಸಿಟಿ ಒಳಗೆ ಬೆಳೆದಿದೆ. ಸಿಟಿ ಒಳಗೆ ನಾವು ಎಲ್ಲಿ ಫೋಕಸ್ ಮಾಡ್ತೇವೆ? ಓನ್ಲಿ ಆನ್ ಲುಕ್ಸ್. ಆದರೆ ಹಳ್ಳಿಯೊಳಗೆ ಹಂಗೆ ಮಾಡೋಂಗಿಲ್ಲ. ನೋಡಿರಿ ಏನಾಗ್ತೈತೆ, ಸಿಟಿಗೆ ಹೋಗ್ತಾಳೆ ಫಸ್ಟ್ ಡೇನ ಸ್ಕೂಲಿಗೆ ಹೋಗ್ತಾಳೆ, ಯಾಕಂದ್ರೆ ಬ್ಲ್ಯಾಕ್ ಅಂದರೆ ಪೂರ ಬ್ಲ್ಯಾಕ್ ಇರ್ತಾವೆ. ಸೊ ಸಿಟಿ ಒಳಗೆ ಹೋದ ಕೂಡಲೇನ ಆಕೆ ಏನು ಮಾಡ್ತಾರೆ ಅಂದ್ರೆ ಎಲ್ಲರೂ ಹಂಗ್ಸಾಕೆ ಹಿಡಿತಾರೆ. ಏನು ನೋಡೋಕೆ ಎಷ್ಟು ಕರ್ಗದ, ಆಕಿನ ಜೊತೆ ಯಾರೂ ಕುಂಡ್ರಂಗಿಲ್ಲ, ಆಕಿನ ಜೊತೆ ಯಾರೂ ಮಾತಾಡಂಗಿಲ್ಲ ಸೇತ್ರಿ, ಆಕಿನ ಯಾರೂ ನೋಡಂಗಿಲ್ಲ ಸೇತ್ರಿ. ಆಮೇಲೆ ಆಕೆ ಲಾಸ್ಟ್ ಬೆಂಚ್ನಾಗ ಕೊಡಿರ್ತಾರೆ. ಆದ್ರೂ ಏನೂ ತಲೆ ಕಳ್ಸ್ಕೊಂಗಿಲ್ಲ, ತನ್ನ ಅಭ್ಯಾಸ ಏನು ಅದ್ರ ಮೇಲೆ ಫೋಕಸ್ ಇರ್ತದೆ. ಆಮೇಲೆ ಸ್ಕೂಲ್ನಾಗ ಟೀಚರ್ ಬರ್ತಾರೆ. ಸ್ಕೂಲ್ನಾಗ ಟೀಚರ್ಸೇ ತಕ್ಕಿನ ಸೇರಂಗಿಲ್ಲ, ಓನ್ಲಿ ಬಿಕಾಸ್ ಆಫ್ ಸ್ಕಿನ್ ಕಲರ್ ಪೂರ ಬ್ಲ್ಯಾಕ್ ಇರ್ತೈತೆ. ಸ್ಕೂಲ್ನಾಗ ಏನರ ಕ್ವಶನ್ ಕೇಳೋದೈತೆ ಅಂದ್ರೆ ಆಕಿನೂ ಕೈ ಎತ್ತಿರ್ತಾರೆ. 4-5 ಜನ ಕೈ ಎತ್ತಿರ್ತಾರೆ. 4-5 ಜನ ಕೈ ಎತ್ತವ್ರನ್ನ ಕೇಳ್ತಿರ್ತಾರೋ, ಆಕಿನ ಮಾತ್ರ ಕೇಳ್ತಿರ್ತಿಲ್ಲ.
ಆಕೆ ಬೇಜಾರು ಅನ್ನಿಸ್ತೈತೆ, ಆದರೂ ಕೂಡ ಫೋಕಸ್ ಮಾಡೋಂಗಿಲ್ಲ. ಮತ್ತು ಮಾರನೇ ದಿವಸ ಹಂಗಾಗಿ, ನಾಲ್ಕನೇ ದಿವಸ ಹಂಗಾಗಿ ಬರೀ ಹಂಗಿಸೋದು, ಆಕಿನ ಕ್ರಿಟಿಸೈಸ್ ಮಾಡೋದು, ಆಕಿನ ಲುಕ್ಸ್ ಬಗ್ಗೆ ಮಾತಾಡೋದು, ನಗುವುದು, ಹೀಗೆಲ್ಲ ಮಾಡ್ಕೊಳ್ಳೆ ಆಕಿನ ತುಸಕ್ಕೆ ಪಾಪ ಆಕಿನ ಯಾಕಂದ್ರೆ ಇರೋದು ಒಂದು ಸಣ್ಣ ಹುಡುಗಿ, ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಹೋಗ್ತೈತೆ. ಆಕಿಂದ ಎಜುಕೇಷನ್ ಮೇಲೆ ಅಂದ್ರೆ ಮಾರ್ಕ್ಸ್ ಮೇಲೂ ಕಡಿಮೆ ಬೀಳಕ್ಕೆ ಸ್ಟಾರ್ಟ್ ಆಕೈತೆ. ಆದರೂ ಕೂಡ ಒಂದಿನ ಅವ್ರ ಪಪ್ಪ ಬಂದು ಕೇಳ್ತಾರೆ, ಸ್ಕೂಲ್ನಾಗ ಟೀಚರ್ಸ್ ಹೇಳ್ತಾರೆ ಆಕಿಂದ ನೋಡ್ರಿ ಸ್ಕೂಲ್ನಾಗ ಪರ್ಫಾರ್ಮೆನ್ಸ್ ಚಲೋ ಆಗ್ತಾಯಿಲ್ಲ, ಹಿಂಗೆ ಆತಂದ್ರೆ ನಾವು ಸ್ಕೂಲ್ದಿಂದ ತೆಗೆದು ಹಾಕ್ತೀವಿ ಅಂತ. ಅವ್ರ ಅವ್ವ ಅಪ್ಪ ಬಂತಾರೆ, ಬಂದು ಆಕಿ ಹೇಳ್ತಾರೆ, ಯಾಕಪ್ಪಿ ನೀ ಅದು ಸ್ಕೂಲ್ನಾಗ ಚೆನ್ನಾಗಿದೆ, ಇಲ್ಲಾಕೆ ಬಂದು ಹಂಗೆ ಆಗತ್ತೆ. ಆಕಿ ಹೇಳ್ಕೋಬೇಕಂದ್ರೂ ಮನಸ್ಸಿನಾಗ ಹೇಳ್ಕೊಕ್ಕಾಗ್ತಾಯಿಲ್ಲ. ಆಕಿ ಏನಂತ ಹೇಳ್ಕೋಬೇಕು, ಆಕಿನ ಒಳಗಿನ ಫೀಲಿಂಗ್ಸ್ ಏನು ನಡೆದೈತಿ, ಆಕಿ ಒಳಗೆ ನೋವು ಏನು ನಡೆಯತೈತಿ, ಸ್ಕೂಲ್ನಾಗ ಏನಾಗತೈತಿ ಅದು ಗೊತ್ತೈತೆ. ಖರೆ ಅವ್ರ ಮನೆ ಒಳಗೆ ಹೋಗ್ಬೇಕು ಅಜ್ಜಿ ಇರ್ತಾರೆ, ಆಕಿನ ಗೊತ್ತಾಕೈತೆ. ಅವಾಗ ಅಜ್ಜಿ ಅಂತ, ನೋಡಪ್ಪಿ ನೀ ಅದಕ್ಕೆ ತಲೆ ಕೆಡ್ಸ್ಕೋಬೇಡ, ನೀ ಕೇವಲ ನಿನ್ನ ಅಭ್ಯಾಸ ಮೇಲೆ ನೀ ಫೋಕಸ್ ಮಾಡು. ಒಂದು ದಿನ ನೀನು ಯಾರು ತಿರಸ್ಕಾರ ಮಾಡ್ಯಾರಲ್ಲ ಅವರೇ ಒಂದು ದಿನ ನಿನಗೆಲ್ಲರಿಗೂ ಫ್ರೆಂಡ್ಸ್ ಆಗ್ತಾರೋ ಅಂತ ಹೇಳ್ತಾರೆ. ಅಜ್ಜಿಯಿಂದ ಹುರಿದುಂಬಿಸಿದ ಮಾತು ಕೇಳಿ, ಅಜ್ಜಿದ ಮಾತು ಕೇಳಿ ಆಕೆ ಓದಲಿಕ್ಕೆ ಬರೀಲಿಕ್ಕೆ ಶಾನೆ ಆಗ್ತಾ. ಮತ್ತು ಆಕೆ ಮೊದಲಿಂದ ಗತಿನೇ ಓದೋದು ಬರೆಯೋದ್ರು ಎಷ್ಟು ಫೋಕಸ್ ಆಗ್ತಾ ಅಷ್ಟು ಫೋಕಸ್. ಮತ್ತು ಸ್ಕೂಲ್ನಾಗ ಒಂದು ಸಲ ಟೀಚರ್ ಕ್ವಶನ್ ಕೇಳ್ತಾ, ಆ ಆನ್ಸರ್ ಯಾರಿಗೂ ಬರ್ತಿರೋದಿಲ್ಲ, ಆಕೆಗೆ ಒಬ್ಬಾಕಿಗೆ ಬರ್ತಿರ್ತದೆ, ಆಕೆ ಕೈ ಎತ್ತ. ಕರೆಕ್ಟ್ ಟೀಚರ್ ಮಾತ್ರ ಟೀಚರ್ ಹೇಳ್ತಾರೆ, ಮೀನು ಹೇಳ್ತಾ, ಟೀಚರ್ ನಾ ಅದಕ್ಕೆ ಆನ್ಸರ್ ಹೇಳೇನ್ರಿ ಅಂತ. ಆ ಟೀಚರ್ ಅಂತಾರೆ, ನಾ ಏನು ಇಂಟ್ರೆಸ್ಟೆಡ್ ಇಲ್ಲ ಅಂತ. ಟೀಚರು ಕೂಡ ಅದು ಆನ್ಸರ್ ಕೇಳೋಂಗಿಲ್ಲ. ಒಂದು ಸಲ ಸ್ಕೂಲ್ನಾಗ ಕ್ವಿಜ್ ಕಾಂಪಿಟೇಷನ್ ಇರ್ತೈತಿ, ಪೂರ ಸ್ಕೂಲ್ದಿಂದ ರೆಪ್ರೆಸೆಂಟ್ ಮಾಡೋದಿರ್ತೈತೆ. ಅಂದ್ರೆ ಪೂರ ಏನೋ ಒಂಥರ ಆಲ್ ಓವರ್ ಸಿಟಿ ಒಂದು ಕ್ವಿಜ್ ಕಾಂಪಿಟೇಷನ್ ಇರ್ತೈತಿ. ಆ ಸ್ಕೂಲ್ನಾಗ ಯಾರು ಹೋಗ್ತೀರಿ, ರೆಪ್ರೆಸೆಂಟ್ ಯಾರು ಆಗ್ತೀರಿ, ನಮ್ಮ ಸ್ಕೂಲ್ ವತಿಯಿಂದ ಯಾರು ಹೋಗ್ತೀರಿ ಅಂತ ಕೇಳಿದಾಗ ಟೀಚರ್ ಎಲ್ಲರೂ ಹುಡುಗರು ಮೀನು ಹೋಗ್ತಾ ಮೀನು ಅಂತ ಹಂಗಿಸ್ಬಿಡ್ತಾರೆ. ಎಲ್ಲರೂ ನಗಾಕಿರ್ತಾರೆ, ಇವನ್ ಟೀಚರ್ಸ್ ಐತೆ ನಗ್ತಾರೆ. ಅವಾಗ ಮೀನು ಹೇಳ್ತಾರೆ ನಾ ಹೋಗ್ತೇನೆ ಅಂತೇಳಿ. ನೀ ಏನು ಹೋಗೋದು ಅವಶ್ಯಕತೆಯಿಂದ ಬೈದು ಕಳಿಸ್ತಾರೆ. ಖರೆ ಆದ್ರೂ ಮನಸ್ಸು ಮಾಡಿ ಕಾಂಪಿಟೇಷನ್ಗೆ ಹೋಗ್ತಾಳ್ರಿ. ಸೊ ಕಾಂಪಿಟೇಷನ್ಗೆ ಹೋದಾಗ ಆಕಿ ಅಲ್ಲಿ ಟೀಚರ್ ಎದುರುಗಡೆ ಬಂದುಬಿಡ್ತಾರೆ, ನೀ ಯಾಕೆ ಇಲ್ಲಿ ಬಂದು, ಇಲ್ಲಿ ಬರೋದು ಅವಶ್ಯಕತೆಯೇ ಇಲ್ಲ, ಇದು ನಿನಗೋಸ್ಕರ ಇಲ್ಲ, ನಮ್ದೇನು ಅಸೆ ಮಾಡೋಕ್ಕದಿ ನಮ್ಮ ಸ್ಕೂಲ್ದು ಅಂತ ಬೈತಿರ್ತಾರೆ. ಅಷ್ಟೊತ್ತಿಗೆ ಪ್ರಿನ್ಸಿಪಲ್ ಬಂದುಬಿಡ್ತಾರೆ. ಪ್ರಿನ್ಸಿಪಲ್ ಬರ್ತಾರೆ, ಮೀನು ನೀ ಇಲ್ಲಿ ನಿಂತು ನಡಿ, ಇಲ್ಲೇನು ಮಾಡಾಕತ್ತಿ, ಒಳಗೆ ನಡಿ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಟೀಚರ್ ಕೆಟ್ಟ ಅನ್ನಿಸ್ತೈತೆ, ಒಳಗೆ ಕರ್ಕೊಂಡು ಹೋಗ್ತಾರೆ. ಪೂರ ಸ್ಕೂಲ್ನಾಗ ಪೂರ ಆಲ್ ಓವರ್ ಸಿಟಿ ಎಲ್ಲರೂ ಇರ್ತಾರೋ, ಕ್ವಶನ್ ಮಾಡ್ತಾ ಇರ್ತಾರೋ, ಆಕೆ ಎಲ್ಲದಕ್ಕೂ ಆನ್ಸರ್ ಮಾಡ್ತಾವೆ. ಆಕೆ ಫಸ್ಟ್ ಬಂದುಬಿಡ್ತಾವೆ. ಅವಾಗ ಎಲ್ಲರಿಗೂ ಬಾಯಿ ಮುಚ್ಚಿದಂಗೆ ಆಕೈತಿ. ಆ್ಯಕ್ಚುಲಿ ಆಕೆ ಒಳಗೆ ಎಂಟ್ರಿ ಆಗಬೇಕಾದ್ರೆ ಆಕೆ ಹೇಳ್ತಾರೆ, ಇದು ಕ್ವಿಜ್ ಕಾಂಪಿಟೇಷನ್ ಐತಿ. ಟೀಚರ್ ಅಂತಾರೆ, ಇದು ಕ್ವಿಜ್ ಕಾಂಪಿಟೇಷನ್ ಐತಿ, ನೀ ಒಳಗೆ ಹೋಗಕ್ಕೆ ಹೋಗ್ಬೇಡ್ರಿ, ನೀ ಕರಗದಿ ಅಂತ ಹೇಳ್ತಾರೆ. ಅವಾಗ ಆಕೆ ಮೀನು ಎಷ್ಟು ಚಂದ ಆನ್ಸರ್ ಮಾಡ್ತಾರೆ, ಈ ಸ್ಕೂಲ್ನಾಗ ಇದು ಕ್ವಿಜ್ ಕಾಂಪಿಟೇಷನ್ ನಡೆದೈತೆ ಏನು ಬ್ಯೂಟಿ ಕಾಂಟೆಸ್ಟ್ ನಡೆದೈತೆ ಅಂತ ಕೇಳ್ತಾರೆ. ನೋಡ್ರಿ ಹೆಂಗೆ. ಸೊ ಬ್ಯೂಟಿ ಕಾಂಟೆಸ್ಟ್ ನಡೆದಿಲ್ಲ, ಕ್ವಿಜ್ ಕಾಂಪಿಟೇಷನ್ ಇದೆ, ಇದು ಯಾರು ಬೇಕಾದರೂ ಅಲೋ ಮಾಡ್ಬೋದು, ನಾವು ಹೋಗಿಕ್ಕಂತ ಹೋಗ್ತಾಳ್ರಿ. ಸೊ ಫಸ್ಟ್ ಬರ್ತಾರೆ, ಎಲ್ಲರೂ ಬಾಯಿ ಮುಚ್ತಾಳು, ಫಸ್ಟ್ ರ್ಯಾಂಕ್ ಬರ್ತಾಳು, ಇಡೀ ಊರಿಗೆ ಆಕೆ ಪ್ರೈಸ್ ತೊಗೊಂಡ್ಬಿಡ್ತಾಳು. ಅವಾಗ ಆಕಿನ ಮರನೇ ದಿವಸದಿಂದ ಆಕೆ ಸಕ್ಸಸ್ ಸಿಕ್ಕಿದ್ರಿದ್ರೆ ಎಲ್ಲರೂ ಮಾತಾಡ್ಸ್ಲಿಕ್ಕೆ ಶುರು ಮಾಡ್ತೇವೆ. ಸೊ ಈ ಕಥೆಯಿಂದ ನಾವು ಏನು ನೋಡ್ತೀವಿ ಅಂದರೆ, ಇಟ್ಸ್ ನಾಟ್ ಲೈಕ್ ಆಕೆಗೆ ಸಕ್ಸಸ್ ಸಿಕ್ತು, ಆಕೆ ಆಮೇಲೆ ಚಲೋ ಅದು. ಬಟ್ ದ ಥಿಂಗ್ ಈಸ್ ರಿಜೆಕ್ಷನ್. ಇದೇನು ತಿರಸ್ಕಾರ ಭಾವನೆ ಐತಲ್ಲ, ಬಿಕಾಸ್ ಆಫ್ ಬ್ಲ್ಯಾಕ್ ಕಲರ್ ಅಂತ ಹೇಳಿ, ಅದು ಭಾಳ ಹರ್ಟ್ ಫೀಲಿಂಗ್. ಅದು ಹೆಂಗೆ ಅನ್ನಿಸ್ತೈತೆ ಅಂದರೆ, ನಾವು ಬೆಳೆನೇ ಇಲ್ಲ, ನನಗೆ ಕಿಮ್ಮತ್ತಿಲ್ಲ. ಅವಳಿಗೆ ಅಜ್ಜಿ ಇದ್ಲು, ಅಜ್ಜಿ ಪಂಪ್ ಮಾಡಿದ್ಲು, ಅಜ್ಜಿ ಪುಷಪ್ ಮಾಡಿದ್ಲು, ಅಜ್ಜಿ ಬೂಸ್ಟ್ ಮಾಡಿದ್ಲು, ಎದ್ಲು. ಬಟ್ ನಮಗೆಲ್ಲರಿಗೂ ಅಜ್ಜಿ ಇರೋದಿಲ್ಲ, ನಮಗೆ ಯಾರು ಆಜು ಬಾಜು ನಮ್ಮನ್ನ ಬೂಸ್ಟ್ ಮಾಡ್ಕೋಕೆ, ನಮ್ಮ ಕಾನ್ಫಿಡೆನ್ಸ್ ಇರಲಿಕ್ಕೆ ಯಾರೂ ಇರೋದಿಲ್ಲ. ಸೊ ನಮ್ಮನ್ನು ನಾವೇ ಬೂಸ್ಟ್ ಮಾಡ್ಕೋಬೇಕು, ನಮ್ಮನ್ನು ನಾವೇ ಏರ್ಸ್ಕೋಬೇಕು, ನಮ್ಮನ್ನು ನಾವೇ ನೆವರ್ ಗಿವ್ ಅಪ್ ಮಾಡ್ಕೋಬೇಕು. ನಮ್ಗೆ ಅನೇಕ ರೋಲ್ ಮಾಡೆಲ್ಸ್ ಅದ, ನಾವು ಎದ್ದು ಬರಬೇಕು. ಆದರೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ, ನಾವು ಹೆಂಗೆ ನಮ್ಮನ್ನು ನಾವು ಟ್ರೀಟ್ ಮಾಡ್ತೇವೆ, ಅನೇಕರು ನಮ್ಮನ್ನು ನಾವು ಟ್ರೀಟ್ ಮಾಡ್ತಾವೆ. ಸೊ ನಮ್ಮನ್ನು ನಾವು ಕಾನ್ಫಿಡೆನ್ಸ್ ನಾವು ರೇಸ್ ಮಾಡ್ಕೊಂಡ್ರೆ ಅನೇಕರು ನಮಗೆ ರೆಸ್ಪೆಕ್ಟ್, ಕಾನ್ಫಿಡೆನ್ಸ್, ಪ್ರೀತಿ ಕೊಡಲಿಕ್ಕೆ ಸಾಧ್ಯತೆ. ಸೊ ಅಕ್ಕ ಮಹಾದೇವಿ ವಚನವನ್ನು ನೋಡೋಣ್ರಿ ನಾವು. ಕಾಯ ಕರ್ರನೆ ಕಂದಿದಡೇನಯ್ಯ, ಕಾಯ ಮಿರ್ರನೆ ಮಿಂಚಿದಡೇನಯ್ಯ, ಅಂತರಂಗ ಶುದ್ಧವಾದ ಬಳಿಕ
ಚೆನ್ನ ಮಲ್ಲಿಕಾರ್ಜುನಯ್ಯ ನಿನ್ನೊಳಿದ ಕಾಯವು ಹೇಗಿದ್ದಡನೇ ಅಯ್ಯ. ನೋಡ್ರಿ ಎಷ್ಟು ಚಂದ ಅಕ್ಕ ಮಹಾದೇವಿ ಹೇಳಿದ್ರು, ಕಾಯ ಕರ್ರನೆ ಕಂದಿದ್ದಡೇನಯ್ಯ. ಕಾಯ ಹೆಂಗೆ ಇರಲಿ, ಕರಗನೇ ಇರಲಿ, ಕಾಯ ಮಿಂಚಿದ್ರೆ ಏನೇ. ಅಂತರಂಗ ಶುದ್ಧವಾದ ಬಳಿಕ ಒಳಗಿನ ಮನಸ್ಸು ಶುದ್ಧವಾತಂದ್ರೆ ಚೆನ್ನ ಮಲ್ಲಿಕಾರ್ಜುನಯ್ಯ ನಿನ್ನೊಳೆಯ ಕಾಯವು ಹೇಗಿದ್ದಡೇನೆ. ನೀವು ಒಳದ್ರೆ ಅಂದ್ರೆ, ಯಾಕಂದ್ರೆ ದೇವರು ಚೆನ್ನ ಮಲ್ಲಿಕಾರ್ಜುನ ಶಿವ ನಮಗೆ ಒಳಿಬೇಕಂದ್ರೆ ಅಂತರಂಗ ಶುದ್ಧವಾಗವೆ. ಒಮ್ಮೆ ಅಂತರಂಗ ಶುದ್ಧ ಆಯಿತು, ಅವು ಒಳದ್ರೆ ಕಾಯಿ ಏನಿದ್ದರೂ ಹೇಗಿದ್ದರೂ ಏನೂ ಉಪಯೋಗ ಇಲ್ಲ, ಅಂದರೆ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಶಿವಪ್ಪಗೆ ನಮಗೆ ಶಿವಪ್ಪ ನೋಡೋದು ಕಾಯಲ್ಲ, ಶಿವಪ್ಪ ನೋಡೋದು ಯಾವುದ್ರಿ, ಒಳಗಿನ ಅಂತರಂಗ ಮನಸ್ಸು. ಸೊ ವೆರಿ ಇಂಪಾರ್ಟೆಂಟ್. ಅಕ್ಕ ಮಹಾದೇವಿ ನಮಗೆ 12ನೇ ಶತಮಾನದಲ್ಲೇ ಹೇಳಿದ್ದರು, ಕಾಯ ಬೆಳ್ಳಗರೇ ಇರಲಿ, ಕಾಯ ಚಂದ್ರೆ ಇರಲಿ, ಅದು ನಮಗೇನೂ ಉಪಯೋಗ ಇಲ್ಲ. ದೇವರು ಒಳಿತಾನೆ ಅದಕ್ಕೆ ರೀ, ಈಕೆ ಬೆಳ್ಳಗದಾಳಂತೂ ಒಳೆಯಂಗಿಲ್ಲ, ಈಕೆ ಕರಗದಾಳಂತೂ ಒಳೆಯಂಗಿಲ್ಲ ಅಂತಲ್ಲ. ದೇವರು ನಮಗೆ ಒಳಿಬೇಕಂದ್ರೆ ಅಂತರಂಗ. ಸೊ ಇವತ್ತು ಯಾರು ಇದನ್ನ ಟಾಪಿಕ್ ನೋಡ್ತಾ ಇದ್ದೀರಿ, ನಿಮ್ಗೆಲ್ಲರಿಗೂ ಒಂದು ರಿಕ್ವೆಸ್ಟ್, ಯಾರು ಬ್ರೌನ್ ಅದೀರಿ, ಯಾರು ಬ್ಲ್ಯಾಕ್ ಅದೀರಿ, ನಿಮಗೆ ಮಾತ್ರ ನೆನಪಿಟ್ಕೋರಿ, ಲೈಫ್ದಲ್ಲಿ ರಿಜೆಕ್ಷನ್ ಮಾತ್ರ ಸಿಗೋದಿಲ್ಲ. ನೀವು ಬ್ಲ್ಯಾಕ್ ಕಲರ್, ನೀವು ಬ್ರೌನ್ ಕಲರ್ ನಿಮ್ಮ ಲೈಫ್ದು ನಿಮ್ಮ ಸ್ಕಿನ್ ಟೆಕ್ಸ್ಚರ್ ನೀವು ತೊಗೊಂಡು ಬಂದಿರಂದಮೇಲೆ, ಮತ್ತು ಇನ್ನೊಂದೇನೋ ಇಂಪಾರ್ಟೆಂಟ್, ಇನ್ನೊಂದೇನು ಹೇಳ್ಬೇಕಂದ್ರೆ ರೀ, ಮನೆಯೊಳಗೆ ಕಾಂಪ್ಲೆಕ್ಷನ್ ಇರ್ತಾವೆ ರೀ, ತಾಯಿ ಮತ್ತು ತಂದೆ ಇರ್ತಾರೆ. ತಂದೆ ಬ್ಲ್ಯಾಕ್ ಇರ್ತಾರೆ ರೀ, ತಾಯಿ ಬೆಳ್ಳಗಿರ್ತಾರೆ. ಹುಡುಗ ಒಬ್ಬರು ಬ್ಲ್ಯಾಕ್ ಹುಡ್ತಾರೆ, ಒಬ್ಬರು ವೈಟ್ ಹುಡ್ತಾರೆ. ಸೊ ಇದಕ್ಕೆ ಕಾರಣ ನಾವು ಅದೇವೆ, ಬಿಕಾಸ್ ಆಫ್ ನಾವು ಬ್ಲ್ಯಾಕ್, ನಮ್ದು ಪೂರ್ವ ಜನ್ಮದ ಕಾರ್ಮಿಕ ಅಕೌಂಟದಿಂದ ನಾವು ತಂದೆ ಕಲರ್ ತೊಗೊಂಬರ್ತಿದ್ದೇವೆ ಅಥವಾ ತಾಯಿ ಬಣ್ಣವನ್ನು ತೊಗೊಂಬರ್ತೀವಿ. ಅದು ವೆರಿ ಇಂಪಾರ್ಟೆಂಟ್. ನಮ್ಮದು ಪೂರ್ವ ಜನ್ಮ ಎಂಥದ್ರೇ ಇರಲಿ, ಅದೇ ವಿಶೇಷವಾಗಿ ಹೇಳ್ತಾ ಇದ್ದೀನಿ. ಯಾರು ನೀವು ಬ್ಲ್ಯಾಕ್ ಅದೀರಿ, ಯಾರೇ ಬ್ರೌನ್ ಕಲರ್ ಅದಿರಿ, ನಿಮ್ಮ ಲೈಫ್ದಲ್ಲಿ ಮಾತ್ರ ತಿರಸ್ಕಾರ ಬರೋದು. ಬಟ್ ದ ಥಿಂಗ್ ಈಸ್ ಹೌ ಯು ಟೇಕ್ ಇಟ್, ವೆರಿ ಇಂಪಾರ್ಟೆಂಟ್. ನೀವು ಅದನ್ನು ಹೆಂಗೆ ತೊಗೊಳ್ತೀರಿ ನಿಮ್ಮ ಕಡೆ ಡಿಪೆಂಡ್ ಐತಿ. ನೀವು ಅದನ್ನು ಅವ್ರು ನನಗೆ ಹಂಗೆ ಮಾಡಿದ್ದಾರೆ ಅಂಥೇಳಿ ನೀವು ತಳಗೆ ಹೋಗೋದು ಆಗಲಿ, ಅವ್ರು ನನಗೆ ಹಂಗೆ ಮಾಡಿದ್ರು ಅಂಥೇಳಿ ಮನಸ್ಸಿನಲ್ಲಿ ಇಟ್ಕೋದಾಗಲಿ, ಅಥವಾ ಕೊರಗೋದಾಗಲಿ, ಅಥವಾ ಅವ್ರು ನನಗೆ ಹಂಗೆ ಮಾಡಿದ್ದಾರೆ ಅಂತ ನಾನು ಮಾಡಿ ತೋರಿಸ್ಬೇಕನ್ನೋ ರಿವೆಂಜ್ ಭಾವನೆ ಆಗಲಿ, ಇವನ್ನೆಲ್ಲ ತೆಗೆದು ಹಾಕಿ ಅವ್ರು ನನಗೆ ತಿರಸ್ಕಾರ ಮಾಡಿದರೂ ಕೂಡ ಮೇಕ್ ಯುವರ್ ಸೆಲ್ಫ್ ಸೋ ಕಾನ್ಫಿಡೆಂಟ್ ಅಬೌಟ್ ಯುವರ್ ಸೆಲ್ಫ್. ಬಿಕಾಸ್ ನೀವು ಇಷ್ಟು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ನಿಮ್ಮನ್ನು ನೀವು ಪ್ರೀತಿ ಮಾಡಿಕೊಡ್ರಿ ಆ್ಯಂಡ್ ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ಒಬ್ಬರು ಬೆಳ್ಳಗಿರ್ತಾರೆ ರೀ, ಖರೆ ನಗೋದಾಗ ಗೊತ್ತಿರೋದಿಲ್ಲ, ಸ್ಮೈಲಿಂಗ್ ಫೇಸ್ನೇ ಇರೋದಿಲ್ಲ, ಯಾವಾಗಲೂ ಗಂಟು ಮುಖ. ಆದರೆ ಒಬ್ಬರು ಬ್ಲ್ಯಾಕ್ ಇರ್ತಾರೆ, ಎಷ್ಟು ಬ್ಯೂಟಿಫುಲ್ ಸ್ಮೈಲ್ ಇರ್ತೈತೆ. ಸೊ ನಿಮ್ಮ ಸ್ಮೈಲನ್ನು, ನಿಮ್ಮ ವ್ಯಾಲ್ಯೂಸನ್ನು, ನಿಮ್ಮ ಕ್ವಾಲಿಟೀಸನ್ನು, ಆ ಬ್ಯೂಟಿ ಒಳಗಡೆ ಇರುವಂಥ ಬ್ಯೂಟಿಯನ್ನು ಹೊರಗೆ ತರ್ರಿ. ನಿಮ್ಮಲ್ಲಿ ನೀವು ರೆಸ್ಪೆಕ್ಟ್ ಕೊಡ್ರಿ. ಒನ್ ಆರ್ ದ ಅದರ್ ಡೇ ಅವ್ರು ರೆಸ್ಪೆಕ್ಟ್ ಕೊಡ್ತಾರೆ. ಕರೆ ಇವು ಮೂರು ಭಾವನೆಯನ್ನು ಹೊರಗೆ ಹಾಕ್ಕೊಳ್ರಿ. ತಿರಸ್ಕಾರ ಭಾವನೆ ಯಾರು ಮಾಡೋ ಮನಸ್ಸಿಗೆ ನೋವು ಮಾಡ್ಕೊಬೇಡ್ರಿ. ಎರಡನೇದು ಅವ್ರ ಮೇಲೆ ಹೊಳ್ಳಿ ತಿರಸ್ಕಾರ ತೋರಿಸ್ಬೇಕಂತ ರಿವೆಂಜ್ ಇಟ್ಕೋಬೇಡ್ರಿ. ಮೂರನೇದು ಕೊರಕೋತ ಕುಂಡ್ರಲಿಕ್ಕೆ ಹೋಗಬೇಡ್ರಿ. ಹೊರತು ಫೋಕಸ್ ಮಾಡಿರಿ, ನಿಮ್ಮ ಕಡೆ ವಿಶೇಷ ಕ್ವಾಲಿಟೀಸ್ ಯಾವುದೋ ಅದನ್ನು ಹೊರಗೆ ತೊಗೊಂಬರ್ರಿ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ, ತಮಗೂ ಕೂಡ ಥ್ಯಾಂಕ್ ಯು ರೀ.